ಅಧ್ಯಾಯ 10 ಅಂಕಿ ಅಂಶಗಳು. ಫ್ರೆಂಡ್ಸ್, ಈ ಪಾಠ ಈ ವಿವರಣೆಯೊಂದಿಗೆ ನಾನು ಹಿಂದಿನ ವಿಡಿಯೋಲಿ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್? 10.1 ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಓಕೆನಾ? ಹಾಗಾದರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತ ಅಂದರೆ, ಸ್ತಂಭ ನಕ್ಷೆ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹಿಂದಿನ ವಿಡಿಯೋಲಿ ಚಿತ್ರನಕ್ಷೆ, ತಾಳೆ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಇವತ್ತು ನಾವು ಸ್ತಂಭ ನಕ್ಷೆ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಸ್ತಂಭ ನಕ್ಷೆ ಮತ್ತು 10.2 ಬನ್ನಿ ಫ್ರೆಂಡ್ಸ್. ಫಸ್ಟ್ ನಾವಿಲ್ಲಿ ನೋಡಿ ಪೇಜ್ ನಂಬರ್ 136. ಓಕೆನಾ ಫ್ರೆಂಡ್ಸ್? ಬನ್ನಿ, ಏನಿದೆ? ಸ್ತಂಭ ನಕ್ಷೆ. ಓಕೆನಾ ಫ್ರೆಂಡ್ಸ್? ಸ್ತಂಭ ನಕ್ಷೆ ಕೆಳಗೆ ಕೊಟ್ಟಿರುವ ಉದಾಹರಣೆಯಿಂದ ಸ್ತಂಭ ನಕ್ಷೆಯ ಬಗ್ಗೆ ತಿಳಿದುಕೊಳ್ಳುವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನು ಕೊಟ್ಟಿದ್ದಾರೆ? ಈಗ ನಾವು ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಲ್ವಾ? ಹಾಗಾದರೆ ಇದರ ಬಗ್ಗೆ ನಾವು ಏನು ತಿಳ್ಕೊತೀವಿ ಅಂತ ಅಂದರೆ, ಸ್ತಂಭ ನಕ್ಷೆ ಅನ್ನೋದನ್ನು ತಿಳ್ಕೊತೀವಿ. ಓಕೆನಾ ಫ್ರೆಂಡ್ಸ್? ಉದಾಹರಣೆ 1. ರಾಜುವನು ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ವಿವರ ಕೆಳಗಿನಂತಿವೆ. ಇಲ್ಲಿ ಫ್ರೆಂಡ್ಸ್ ನೋಡಿ, ರಾಜೀವನು. ಓಕೆನಾ ಫ್ರೆಂಡ್ಸ್? ಇಲ್ಲಿ ಒಬ್ಬ ಹುಡುಗ ರಾಜೀವನು, ಅವನು ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ವಿವರ ಕೆಳಗಿನಂತಿವೆ. ಅವನು ಗಳಿಸಿದ್ದ ವಾರ್ಷಿಕ ಪೇಪರಲ್ಲಿ ಗಳಿಸಿದ ಅಂಕಗಳು ಇಲ್ಲಿವೆ ಫ್ರೆಂಡ್ಸ್. ಓಕೆನಾ? ಕೆಳಗೆ ನಮಗೆ ಕೊಟ್ಟಿದ್ದಾರೆ, ನೋಡೋಣ ಏನಿದೆ. ವಿಷಯ, ಅಂಕ. ಓಕೆನಾ ಫ್ರೆಂಡ್ಸ್? ವಿಷಯ ಯಾವ್ಯಾವು? ಹಿಂದಿ, ಕನ್ನಡ, ಇಂಗ್ಲೀಷ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ. ಓಕೆನಾ ಫ್ರೆಂಡ್ಸ್? ಇವಾಗ ಅಂಕ. ಹಿಂದಿ ಎಷ್ಟು? 60, ಕನ್ನಡ 80, ಇಂಗ್ಲೀಷ್ 40, ವಿಜ್ಞಾನ 90, ಗಣಿತ 70, ಸಮಾಜ ವಿಜ್ಞಾನ 50. ಓಕೆನಾ ಫ್ರೆಂಡ್ಸ್? ಇಲ್ಲಿ ಬನ್ನಿ, ಇವಾಗ ನಾವು ಸ್ತಂಭ ನಕ್ಷೆನ ನೋಡೋಣ. ಓಕೆನಾ? ಇಲ್ಲಿದೆ ಫ್ರೆಂಡ್ಸ್, ಬನ್ನಿ. ಈ ದತ್ತಾಂಶಗಳಿಗೆ ರಚಿಸಿರುವ ನಕ್ಷೆಯನ್ನು ಗಮನಿಸಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೊಂದು ದತ್ತಾಂಶ ಇಲ್ಲಿ ನಮಗೆ ರಚಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್? ಈ ಒಂದು ಚಿತ್ರ ನಕ್ಷೆ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಇದೇ ರೀತಿ ನಾವು 10.2 ಕೂಡ ಇದೇ ರೀತಿ ಇರುತ್ತೆ. ಓಕೆನಾ ಫ್ರೆಂಡ್ಸ್? ಫಸ್ಟ್ ಏನಿದೆ ನೋಡಿ, ಇಲ್ಲಿ ನಮಗೆ ಅಂಕಗಳು ಕೊಟ್ಟಿದ್ದಾರೆ, ಇಲ್ಲಿ ವಿಷಯಗಳನ್ನ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್? ಇಲ್ಲಿವೆ ನೋಡಿ ವಿಷಯಗಳು. ಓಕೆನಾ ಫ್ರೆಂಡ್ಸ್? ವಿಷಯಗಳು, ಅಂಕಗಳು. ಓಕೆನಾ ಫ್ರೆಂಡ್ಸ್? ಅಂಕಗಳು ಎಷ್ಟಿವೆ? ಇದೊಂದು 0ನ ಬಿಡಬೇಕು ಫ್ರೆಂಡ್ಸ್. ನಮಗೆ ಗ್ರಾಫ್ನಲ್ಲಿ ಇಷ್ಟು ಏನಿರುತ್ತಲ್ಲ, ಇದೊಂದು 1 ಸೆಂಟಿಮೀಟ್ರ್ ಇದ್ದ ಹಾಗೆ. ಓಕೆನಾ ಫ್ರೆಂಡ್ಸ್? ಇದೊಂದು 1 ಸೆಂಟಿಮೀಟ್ರ್. ಇವಾಗ ನಾವು ಇಷ್ಟೊಂದು 1 ಸೆಂಟಿಮೀಟ್ರ್ ಬಿಡಬೇಕು ಫ್ರೆಂಡ್ಸ್. ಓಕೆನಾ? ಬಿಟ್ಟು 10, 20, 30, 40, 50, 60, 70, 80, 90, 90ರವರೆಗೂ ಅವರು ಹಾಕೊಂಡಿದ್ದಾರೆ. ಓಕೆನಾ ಫ್ರೆಂಡ್ಸ್? 90ರವರೆಗೂ ಅವರು ನಂಬರ್ಸ್ನ ಹಾಕೊಂಡಿದ್ದಾರೆ, ಈ ಥರ 1 ಸೆಂಟಿಮೀಟ್ರ್ ಇಲ್ಲಿ ಬಿಟ್ಟು. ಓಕೆನಾ? ಹಾಗಾದರೆ ಇನ್ನು ವಿಷಯದಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 1 ಸೆಂಟಿಮೀಟ್ರ್ನ ಗ್ಯಾಪ್ ಬಿಟ್ಟಿದ್ದಾರೆ. ಓಕೆನಾ? 1 ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು ನಮಗೆ ಇಲ್ಲಿ ಈ ಥರ ಸ್ಕೇಲ್ ಹೊಡ್ಕೋಬೇಕು ಫ್ರೆಂಡ್ಸ್. ಎಷ್ಟು? ಹಿಂದಿ ಎಷ್ಟು ತೊಗೊಂಡಿದ್ದಾರೆ? 60 ತೊಗೊಂಡಿದ್ದಾರೆ ಅಲ್ವಾ? ಹಿಂದಿ 60 ತೊಗೊಂಡಿದ್ದಾರೆ. ಓಕೆ ಅಲ್ವಾ? ಹಾಗಾದರೆ ನಾವು 60ಗೆ ಹೀಗೆ ಸರಿಯಾಗಿಟ್ಟು ಹೀಗೆ ಹೊಡ್ಕೋಬೇಕು ಫ್ರೆಂಡ್ಸ್. ಓಕೆನಾ? ಇಲ್ಲಿ ಎಷ್ಟು ಗ್ಯಾಪ್ ಬಿಡಬೇಕು ಅಂತ ಅಂದರೆ ಗ್ರಾಫ್ ಬುಕ್. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಗ್ರಾಫ್ ಬುಕ್. ಇಲ್ಲಿ ಈ ಥರ ಚಾಕ್ ಬಾಕ್ಸ್ಗಳನ್ನ ಕೊಟ್ಟಿರ್ತಾರಲ್ಲ, ಇದು ಏನು ಗೊತ್ತಾ ಅಂದರೆ, ಇಲ್ಲಿ 1 ಸೆಂಟಿಮೀಟ್ರ್ ಇರುತ್ತೆ. ಇವೆಲ್ಲ ಬೇಕಂದರೆ ಸ್ಕೇಲ್ನಲ್ಲಿ ನೋಡ್ಬೋದು ನೀವು, 1 ಸೆಂಟಿಮೀಟ್ರ್ ಇರುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗಾದರೆ ಈಗ ಇವರು ಇಲ್ಲಿ ಹೀಗೆ ತೆಗ್ದಿದ್ದೀರಲ್ಲ, ಇಲ್ಲಿ 1 ಸೆಂಟಿಮೀಟ್ರ್ ಬಿಡಬೇಕು ಫ್ರೆಂಡ್ಸ್ ನಾವು ಫಸ್ಟ್ ಆಫ್ ಆಲ್. ಓಕೆನಾ? ಇಲ್ಲಿ ನಾವು ಇಷ್ಟು ಹೇಗೆ ಗೆರೆ ಹೊಡೆಯೋದು ಅಂತ ಅಂದರೆ, ಅಲ್ಲಿನೂ ಕೂಡ ಅಷ್ಟೇ. ಇವಾಗ 60 ಸೆಂಟಿಮೀಟ್ರ್ ಅಲ್ವಾ? ಹಾಗಾದರೆ ಇಷ್ಟು ಗೆರೆ ಹೊಡಿಬೇಕು ಫ್ರೆಂಡ್ಸ್. ಓಕೆನಾ? ನಾನು ಈಗ ನೀವು ಗ್ರಾಫ್ ಬುಕ್ನ ತೊಗೊಂಡಿರ್ತೀರ. ಓಕೆನಾ? ತೋರಿಸ್ತೀನಿ ನೋಡಿ. ಓಕೆನಾ ಫ್ರೆಂಡ್ಸ್? ಇದೊಂದು ಗ್ರಾಫ್ ಬುಕ್. ನಾನು ಇವಾಗ ನಿಮಗೆ ತೋರಿಸ್ತೀನಿ ಇದರಲ್ಲಿ ಹೇಗೆ ತೆಗಿಬೇಕು ಅಂತ. ನಾವು ಫಸ್ಟ್ ಚಿತ್ರಾನ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ತೆಗಿಬೇಕು ಫ್ರೆಂಡ್ಸ್. ಚಿತ್ರಾನ ನಾವು ಇಲ್ಲಿ ತೆಗಿಬೇಕು, ಅದರ ಆನ್ಸರ್ ಕ್ವಶನ್ಸ್ ಎಲ್ಲ ನಾವು ಇಲ್ಲಿ ಬಾಜು ಬರೀಬೇಕು ಫ್ರೆಂಡ್ಸ್. ಓಕೆನಾ?
ನಾವಿಲ್ಲಿ ಏನು ಮಾಡಬೇಕು ಅಂತ ಅಂದರೆ ಚಿತ್ರಾನ್ನ ತೆಗಿಬೇಕು. ಇಲ್ಲಿ ಅದ್ರ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಇಲ್ಲಿ ಬರಿಬೇಕು. ಓಕೆನಾ ಫ್ರೆಂಡ್ಸ್, ನಾನಿವಾಗ ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನಿಲ್ಲಿ ತೆಗ್ದಿದ್ದೀನಿ ನೋಡಿ ಈ ಥರ. ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ನಮಗೆ 1 ಸೆಂಟಿಮೀಟ್ರ್ ಗ್ಯಾಪ್ ಬಿಡಬೇಕು. ಓಕೆನಾ, ಇಲ್ಲಿ ನಮಗೆ 1 ಸೆಂಟಿಮೀಟ್ರ್ ಗ್ಯಾಪ್ ಬಿಡಬೇಕು. ಇದು ಚಾಕ್ ಬಾಕ್ಸ್ ಎಷ್ಟಿರುತ್ತೆ ಗೊತ್ತಾ, 1 ಸೆಂಟಿಮೀಟ್ರ್ ಇರುತ್ತೆ. ಓಕೆನಾ, ಇವಾಗ ಅವ್ರ ಅಂಕನ ಎಷ್ಟು ಕಳಿಸಿದ್ದಾರೆ, ಹಿಂದಿ 60 ಕಳಿಸಿದ್ದಾರೆ ಅಲ್ವಾ. ಹಾಗಾದರೆ ನಾವು ಇದನ್ನು ಈ ಥರ ಸ್ಕೇಲ್ ಇಟ್ಕೊಂಡು 60, ಇದು ಗೆರೆಗೆ ಹೀಗೆ 60 ಅಂತ ಹಾಕೋಬೇಕು ಫ್ರೆಂಡ್ಸ್. ನಾವು ಗೆರೆಗೆನೇ ಹಾಕೋಬೇಕು. ಓಕೆನಾ, ಹಾಕ್ಕೊಂಡು ಆ ಗೆರೆಗೆನೇ ಇದನ್ನು ತಗೋಬೇಕು. ಇಲ್ಲಿ ಹೇಗೆ ಹೀಗಿದೆಯಲ್ಲ ಹಾಗೇ ನಾವು ಈ ಥರ ತಕ್ಕೋಬೇಕು ಫ್ರೆಂಡ್ಸ್. ಓಕೆನಾ, ಇದೇ ರೀತಿ ನಾವು ಎಲ್ಲವನ್ನು ಮಾಡೋದು. ಓಕೆನಾ ಫ್ರೆಂಡ್ಸ್, 10.2 ಕೂಡ ಇದೇ ರೀತಿ ಇದೆ. ಓಕೆನಾ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಇವಾಗ ಕನ್ನಡ ವಿಷಯದಲ್ಲಿ ಅವರು ಎಷ್ಟು ತಗೊಂಡಿದ್ದಾರೆ, 80 ತಗೊಂಡಿದ್ದಾರೆ. ಓಕೆನಾ ಫ್ರೆಂಡ್ಸ್, ಈ ಥರ ನಾವು ಒಂದೊಂದು ಚಾಕ್ ಬಾಕ್ಸ್ ಇಲ್ಲಿ 1 ಸೆಂಟಿಮೀಟ್ರ್ ಇರುತ್ತೆ ಫ್ರೆಂಡ್ಸ್. ಓಕೆನಾ, ನಾವು ಈ ಥರ ನೋಡಬಹುದು. ಇಲ್ಲಿ 0ಇಂದ ಹಿಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನೋಡಿ. ಇಲ್ಲಿಂದ ಹೀಗೆ 1 ಸೆಂಟಿಮೀಟ್ರ್ ಇರುತ್ತೆ ಫ್ರೆಂಡ್ಸ್. ಓಕೆನಾ, ಹೀಗೆ 1 ಸೆಂಟಿಮೀಟ್ರ್ ಬಿಟ್ಟು ನಾವು ಈ ಥರ ತಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಚಾಕ್ ಬಾಕ್ಸ್ ಈ ಥರ ತಕ್ಕೋಬೇಕಾದ್ರೆ ನಾವು 1 ಸೆಂಟಿಮೀಟ್ರಲ್ಲೇ ತಕ್ಕೋಬೇಕು. ಓಕೆನಾ ಫ್ರೆಂಡ್ಸ್, ಇಲ್ಲಿ ಹಾಗೇ ಹಾಕೋಬೇಕು. ಓಕೆನಾ ಫ್ರೆಂಡ್ಸ್, ಇಲ್ಲಿ ಇನ್ ಇಂಗ್ಲೀಷ್ ಎಷ್ಟಿದೆ, 50 ತಗೊಂಡಿದ್ದಾರೆ ಅವರು. 40 ತಗೊಂಡಿದ್ದಾರೆ, ಅಂಕನ 40 ಅಲ್ವಾ. ಹಾಗಾದರೆ ಇದನ್ನು ಕೂಡ 1 ಸೆಂಟಿಮೀಟ್ರ್ ಬಿಟ್ಟು ನಾವು ಸ್ಕೇಲ್ನ ಹಾಕೋಬೇಕು. ಓಕೆನಾ ಫ್ರೆಂಡ್ಸ್, ಇದೊಂದು ಸೆಂಟಿಮೀಟ್ರನ್ನ ಬಿಟ್ಟು ಇಲ್ಲಿ ನಾವು ಸ್ಕೇಲ್ನ ಹಾಕೋಬೇಕು ಈ ಥರ. ಓಕೆನಾ ಫ್ರೆಂಡ್ಸ್, ಸ್ಕೇಲ್ ಹಾಕ್ಕೊಂಡು ಇಲ್ಲಿ 1 ಚಾಕ್ ಬಾಕ್ಸ್ನಲ್ಲಿ ಸ್ಕೇಲ್ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆನಾ, ಮತ್ತೊಂದು ಸೆಂಟಿಮೀಟ್ರ್ ಬಿಟ್ಟು ವಿಜ್ಞಾನ ಅಲ್ವಾ, ವಿಜ್ಞಾನ. ಹಾಗಾದರೆ ಎಷ್ಟಿದೆ, 90% ತೊಗೊಂಡಿದ್ದಾರೆ, 90 ಅಂಕಗಳನ್ನ ತೊಗೊಂಡಿದ್ದಾರೆ. ಹಾಗಾದರೆ ನಾವು 90ರವರೆಗೂ ಇಷ್ಟು ಹಾಕೋಬೇಕು ಫ್ರೆಂಡ್ಸ್. ಓಕೆನಾ, ನಮಗೆ ಇಲ್ಲಿ ಗೆರೆ ಮೇಲೆ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಥರ ನಾವು ಎಲ್ಲವನ್ನು ಮಾಡೋದು. ಓಕೆನಾ ಫ್ರೆಂಡ್ಸ್, ಇನ್ನು ಇದರ ಆನ್ಸರ್ನ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನಿಮಗೆ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿ ನಾವು ಎಲ್ಲವನ್ನು ಮಾಡಬೇಕು. ಹಾಗಾದರೆ ಗಣಿತ ಎಷ್ಟು ತೊಗೊಂಡಿದ್ದಾರೆ, 70 ತೊಗೊಂಡಿದ್ದಾರೆ ಅಲ್ವಾ. ಗಣಿತ 70 ತೊಗೊಂಡಿದ್ದಾರೆ. ಇದೇ ರೀತಿ ನಾವು ಗ್ರಾಫ್ ಬುಕ್ನಲ್ಲಿ ಬಿಡಿಸಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ನೀವು ಒಂದು ಗ್ರಾಫ್ ಬುಕ್ಕನ್ನ ತೊಗೊಂಡು ಈ ಥರ ಬಿಡಿಸಿ ಫ್ರೆಂಡ್ಸ್. ಓಕೆನಾ, ಇನ್ನು ನೆಕ್ಸ್ಟ್ ಈ ನಕ್ಷೆಯಲ್ಲಿ ದತ್ತಾಂಶಗಳನ್ನು ಸಮಾನ ಹಂತದಲ್ಲಿರುವ ಆಯತಾಕಾರದ ಒಂದೇ ಅಗಲ ನೇರ ಸ್ತಂಭ ನಕ್ಷೆಗಳಲ್ಲಿ ಪ್ರತಿನಿಧಿಸಲಾಗಿದೆ. ಉದಾಹರಣೆ 2 ನೋಡಿ ಫ್ರೆಂಡ್ಸ್. 5 ಹುಡುಗಿಯರು ಗಣಿತದಲ್ಲಿ ಪಡೆದ ಅಂಕಗಳ ಕೆಳಗೆ ನಂತಿವೆ. ಇಲ್ಲಿ ನೋಡಿ ಫ್ರೆಂಡ್ಸ್, 5 ಹುಡುಗಿಯರಿದ್ದಾರೆ. ಓಕೆನಾ ಫ್ರೆಂಡ್ಸ್, ಅವರು ಗಣಿತದಲ್ಲಿ ಎಷ್ಟು ಅಂಕನ ಪಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮಾಧುರಿ, ದೇವಿಕಾ, ರೀಟಾ, ಜಾಹಿರಾ, ರಶ್ಮಿ. ಓಕೆನಾ ಫ್ರೆಂಡ್ಸ್, ಮಾಧುರಿ ಎಷ್ಟು ತೊಗೊಂಡಿದ್ದಾಳೆ, 30, ದೇವಿಕಾ 50, ರೀಟಾ 60, ಜಾಹಿರಾ 70, ರಶ್ಮಿ 40. ಓಕೆನಾ ಫ್ರೆಂಡ್ಸ್, ಇವಾಗ ಅದರ ಸ್ತಂಭ ನಕ್ಷೆ ನಮಗೆ ಇಲ್ಲಿದೆ ಫ್ರೆಂಡ್ಸ್. ಓಕೆನಾ, ಸ್ತಂಭ ನಕ್ಷೆ ನಮಗೆ ಇಲ್ಲಿದೆ. ನಾವು 10.2 ಸ್ತಂಭ ನಕ್ಷೆಯಲ್ಲಿ ಗ್ರಾಫ್ ಬುಕ್ನಲ್ಲಿ ತೆಗಿಬೇಕಾದ್ರೆ ಇದೇ ಥರ ತೆಗೆದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಓಕೆ, ಇನ್ನು ನೆಕ್ಸ್ಟ್ ಈ ಕೊಟ್ಟಿರುವ ಸ್ತಂಭ ನಕ್ಷೆಯಲ್ಲಿ ವಿಧವನ್ನು ಗಮನಿಸಿ. ಓಕೆನಾ ಫ್ರೆಂಡ್ಸ್. ಇಲ್ಲಿ ಈ ಕೊಟ್ಟಿರುವ ನಕ್ಷೆಯ ವಿಧವನ್ನು ಗಮನಿಸಿ. ಓಕೆನಾ ಫ್ರೆಂಡ್ಸ್, ವಿಧ ಕೊಟ್ಟಿದ್ದಾರೆ. ಓಕೆನಾ, ನಕ್ಷೆ ಸ್ತಂಭ ನಕ್ಷೆ ಅಂದರೆ ಇದೇ ಥರ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡಿ ಹುಡುಗಿಯರು ಅಂತ ಕೊಟ್ಟಿದ್ದಾರೆ. ಹುಡುಗಿಯರು ಅಂದರೆ ಹುಡುಗಿಯರ ಹೆಸರು ಇದೆಯಲ್ವಾ, ಹಾಗಾದರೆ ಹುಡುಗಿಯರು. ಇಲ್ಲಿ ನಮಗೆ ಹೇಳಿದೆ ನಿಮಗೆ, ಆ ವಿಡಿಯೋದಲ್ಲೇ ಹೇಳಿದೆ, ಇಲ್ಲಿ ನಮಗೆ ಇಷ್ಟು 1 ಸೆಂಟಿಮೀಟ್ರ್ ಬಿಟ್ಟು ನಮಗೆ ಇಲ್ಲಿಂದ ಹಿಡಿದು ನಮಗೆ 1 ಸೆಂಟಿಮೀಟ್ರ್ ಇರುತ್ತೆ ಫ್ರೆಂಡ್ಸ್. ಓಕೆನಾ, 1 ಸೆಂಟಿಮೀಟ್ರ್ ಬಿಟ್ಟು ನಾವು 10, 20, 30, 40, 50, 60, 70ರವರೆಗೂ ಹಾಕ್ಕೊಂಡಿದ್ದಾರೆ. ಓಕೆನಾ, ನಾವು ಆ ಥರ ಹಾಕ್ಕೋಬೇಕು. ಓಕೆನಾ, ಇವಾಗ ಮಾಧುರಿ, ಇವಾಗ ನಾವು ಹುಡುಗಿ ಹೆಸರು ಹಾಕ್ಕೊಂಡ್ವಿ. ಪಡೆದ ಅಂಕಗಳು. ಓಕೆನಾ ಫ್ರೆಂಡ್ಸ್, ಪಡೆದ ಅಂಕಗಳು. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ
ಮಧುರ ಎಷ್ಟು ತೊಗೊಂಡಿದ್ದಾಳೆ? ಮಧುರಿ. ಓಕೆನಾ ಫ್ರೆಂಡ್ಸ್, 30 ತೊಗೊಂಡಿದ್ದಾರೆ. ಹಾಗಾದರೆ ಇಲ್ಲಿ ನಂಬರ್ಸ್ ಇದೆ ಅಲ್ವಾ, ನಮಗೆ ನಂಬರ್ಸು ಇಲ್ಲಿದೆ 30. ಹಾಗಾದರೆ ನಾವು ಇಲ್ಲಿ 1 ಸೆಂಟಿಮೀಟರ್ ಬಿಟ್ಟು ನಾವು ಇಲ್ಲಿ ಏನು ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಹಾಕ್ಕೋಬೇಕು. ಓಕೆನಾ ಫ್ರೆಂಡ್ಸ್, ನಾನು ನಿಮಗೆ ಗ್ರಾಫ್ ಬುಕ್ನಲ್ಲಿ ಇದನ್ನೂ ಕೂಡ ತೆಗೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಗ್ರಾಫ್ ಬುಕ್ನಲ್ಲಿ ನಾವು ಈ ಥರ ತೆಗಿಬೇಕು. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ ಹುಡುಗಿಯರು. ಓಕೆನಾ ಫ್ರೆಂಡ್ಸ್, ಪಡೆದ ಅಂಕಗಳು ಈ ಥರ ನಾವು ಎರಡು ಕಡೆ ಹಾಕ್ಕೊಂಡು ಇಲ್ಲಿ ನಾವು ಎಷ್ಟು ಚಿತ್ರಗಳು ಹಿಡಿಸುತ್ತಲ್ಲ ಹಾಗೆ ಇಷ್ಟು ತಕ್ಕೊಂಡು ನೆಕ್ಸ್ಟ್ ಇಲ್ಲಿ ಇಷ್ಟು ತಕ್ಕೋಬೇಕು ಫ್ರೆಂಡ್ಸ್. ಓಕೆನಾ, ನಮಗೆ 70 ಆಗಣನ ಲಾಸ್ಟ್ ಸಂಖ್ಯೆ ಆಗಣನ ನಾವು ಇಲ್ಲಿ ಸ್ವಲ್ಪ ಉದ್ದ ಬಿಟ್ಟು ಇಷ್ಟು ಥರ ಮಾಡಬೇಕು. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ. ಹಾಗಾದರೆ ಮಧುರಿ ಎಷ್ಟು ತೊಗೊಂಡಿದ್ದಾಳೆ? 30 ತೊಗೊಂಡಿದ್ದಾಳೆ. ಹಾಗಾದರೆ ನಾವು ಈ ಗೆರೆಗೆ ಸಮಾನವಾಗಿ ನಾವು 10, 20, 30, 40, 50, 60, 70 ಈ ಥರ ಹಾಕ್ಕೊತ ಹೋಗಬೇಕು ಫ್ರೆಂಡ್ಸ್. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ ಮಧುರಿ ಎಷ್ಟು ತೊಗೊಂಡಿದ್ದಾಳೆ? ನಾವು ಇದನ್ನು ಈ ಥರ ಇಟ್ಕೊಂಡು ನಾವು ಈ ಥರ ಹಾಕೋಬೋದು ಫ್ರೆಂಡ್ಸ್. ಓಕೆನಾ, 1 ಸೆಂಟಿಮೀಟ್ರ್ ಬಿಟ್ಟು ನಾವು ಇದನ್ನ ಹಾಕೋಬೋದು. ಓಕೆನಾ ಫ್ರೆಂಡ್ಸ್, 1 ಸೆಂಟಿಮೀಟ್ರ್ ಬಿಡಬೇಕು ಫ್ರೆಂಡ್ಸ್. ನಾವಿಲ್ಲಿ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ 1 ಸೆಂಟಿಮೀಟ್ರ್ ಬಿಡಬೇಕು. ಇಲ್ಲಿ ನಾವು 0ನ ಹಚ್ಚಲೇಬೇಕು. ಓಕೆನಾ ಫ್ರೆಂಡ್ಸ್, ಹಾಗಾದರೆ ಇಲ್ಲಿ 30 ಅವ್ರು ಎಷ್ಟು ತೊಗೊಂಡಿದ್ದಾರೆ? ಮಧುರಿ ಎಷ್ಟು ತೊಗೊಂಡಿದ್ದಾಳೆ ಅಂದರೆ 30 ಅಲ್ವಾ. ಹಾಗಾದರೆ ಈ 30ಕ್ಕೆ ನಾವು ಈ ಥರ ಸಮಾನವಾಗಿ ಗೆರೆನ ಹೊಡೆಯಬೇಕು ಫ್ರೆಂಡ್ಸ್. ಓಕೆನಾ, ಇವಾಗ ದೇವಿಕಿ. ಓಕೆನಾ ಫ್ರೆಂಡ್ಸ್, ಅವಳು ಎಷ್ಟು ತೊಗೊಂಡಿದ್ದಾಳೆ? 50 ತೊಗೊಂಡಿದ್ದಾಳೆ. 50. ಓಕೆನಾ ಫ್ರೆಂಡ್ಸ್, 50 ತೊಗೊಂಡಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಇದು 50 ಫ್ರೆಂಡ್ಸ್. ಓಕೆನಾ, ನಾವು ಇಲ್ಲಿ ಕೂಡ 1 ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು ಇಲ್ಲಿ ನಾವು ಈ ಥರ ಗೆರೆ ಹೊಡ್ಕೊಂಡು ಇಲ್ಲಿಂದ ಹೀಗೆ ಸ್ಕೇಲ್ ಇಟ್ಕೊಂಡು ನಾವಿಲ್ಲಿ ಸ್ಕೇಲ್ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, ಹಾಗಾದರೆ ಇನ್ನು ರೀಟಾ ಎಷ್ಟು ತೊಗೊಂಡಿದ್ದಾಳೆ? 60. ಓಕೆನಾ ಫ್ರೆಂಡ್ಸ್, 60 ರೀಟಾ ತೊಗೊಂಡಿದ್ದಾಳೆ. ಹಾಗಾದರೆ ಇಲ್ಲಿ ಕೂಡ ನಾವು 1 ಸೆಂಟಿಮೀಟ್ರನ್ನ ಬಿಟ್ಟು ಇಲ್ಲಿ ನಾವು ಎಳಿಬಹುದು ಫ್ರೆಂಡ್ಸ್. ಈ ಥರ ನಾವು ಸ್ಕೇಲ್ನ ಹಾಕ್ಕೊಂಡು 60 ಎಲ್ಲಿಗಿದೆ? ಇಲ್ಲಿಗಿದೆ. ಹಾಗಾದರೆ ಇಲ್ಲಿ ಮಟ್ಟ ಸ್ಕೇಲ್ನ ಹಾಕೋಬೋದು ಫ್ರೆಂಡ್ಸ್ ಇಲ್ಲಿಗೆ. ಓಕೆನಾ, ಇನ್ನು ನೆಕ್ಸ್ಟ್ 1 ಸೆಂಟಿಮೀಟ್ರ್ ಬಿಟ್ಟು ಜಾಹಿರಾ. ಓಕೆನಾ ಫ್ರೆಂಡ್ಸ್, ಜಾಹಿರಾ ಎಷ್ಟು ತೊಗೊಂಡಿದ್ದಾಳೆ? 70. ಓಕೆನಾ, ಹಾಗಾದರೆ ಇಲ್ಲಿ ಕೂಡ 1 ಸೆಂಟಿಮೀಟ್ರ್ ಬಿಟ್ಟು ಇಲ್ಲಿಂದ ನಾವು ಈ ಥರ ಗೆರೆ ಹಾಕ್ಕೊಂಡು ಬಿಟ್ಟರೆ 70 ಕಿಲಿಗೆ ನಾವು ಸರಿಯಾಗಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇನ್ನು ರಶ್ಮಿ ಅವಳು ಎಷ್ಟು ತೊಗೊಂಡಿದ್ದಾಳೆ ಅಂತ ಅಂದರೆ ಇಲ್ಲಿಂದ ನಾವು ಹೀಗೆ ಸ್ಕೇಲ್ ಇಟ್ಟರೆ ಸಾಕು, ನಮಗೆ ಗೊತ್ತಾಗುತ್ತೆ 40 ಅಂತ. ಓಕೆನಾ ಫ್ರೆಂಡ್ಸ್, 40 ತೊಗೊಂಡಿದ್ದಾಳೆ. ಇಲ್ಲಿ ಕೂಡ ನಾವು 1 ಸೆಂಟಿಮೀಟ್ರ್ ಬಿಟ್ಟು ಇಲ್ಲಿಂದ ನಾವು ತಗೋಬೋದು ಫ್ರೆಂಡ್ಸ್, ಇಲ್ಲಿಂದ. ಓಕೆನಾ, ಇಲ್ಲಿಂದ ನಾವು ಇಷ್ಟು ತಗೋಬೋದು. ಇಲ್ಲಿಂದ ನಾವು ಇಲ್ಲಿಗೆ 40 ಸೆಂಟಿಮೀಟ್ರನ್ನ ತಗೋಬೋದು. ಅವಳು ಎಷ್ಟು ತೊಗೊಂಡಿದ್ದಾಳೆ? 40 ತೊಗೊಂಡಿದ್ದಾಳೆ. ಹಾಗಾದರೆ ಇಲ್ಲಿ ನಾವು ಪಡೆದ ಅಂಕಗಳು ಅಂತ ಹಾಕ್ಕೊಂಡ್ರೆ ಅಲ್ಲಿ ಅಂಕಗಳನ್ನ ಮಾತ್ರ ಹಚ್ಕೋಬೇಕು. ಹುಡುಗಿಯರು ಅಂದರೆ ಹುಡುಗಿಯರ ಹೆಸರು ಮಾತ್ರ ಹಾಕ್ಕೋಬೇಕು. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರ ತೆಗಿಬೇಕು. ಓಕೆನಾ, ನಿಮಗೆ ಗ್ರಾಫ್ ಬುಕ್ನಲ್ಲಿ ಹೇಗೆ ತೆಗೆಯೋದು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ. ಮತ್ತು ಇದನ್ನು ಕೂಡ ನಾವು ಗ್ರಾಫ್ ಬುಕ್ನಲ್ಲಿ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕೊಂಡಿದ್ದೀನಿ ನೋಡಿ. ಈ ನಕ್ಷೆಯಲ್ಲಿ ದತ್ತಾಂಶಗಳ ಸಮನಾಗಿ ಹಂತದಲ್ಲಿರುವ ಆಯತಾಕಾರ ಒಂದೇ ಅಗಲ ನೇರ ಸ್ತಂಭ ನಕ್ಷೆಗಳಲ್ಲಿ ಪ್ರತಿನಿಧಿಸಲಾಗಿದೆ. ಉದಾಹರಣೆ 2. 5 ಹುಡುಗಿಯರು ಗಣಿತದಲ್ಲಿ ಪಡೆದ ಅಂಕಗಳು ಈ ಕೆಳಗಿನಂತಿವೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಗ್ರಾಫ್ ಬುಕ್ನಲ್ಲಿ ಜಾಗ ಕೊಟ್ಟಿರ್ತಾರೆ ನಮಗೆ ಅಲ್ವಾ. ಆ ಜಾಗದಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಈ ಥರನ ಹಾಕೋಬೇಕು ನಾವು. ಓಕೆನಾ, ಮಧುರಿ ಎಷ್ಟು ತೊಗೊಂಡಿದ್ದಾಳೆ? 30. ದೇವಿಕಾ 50. ರೀಟಾ 60. ಜಾಹಿರಾ 70. ರಶ್ಮಿ 40. ಓಕೆನಾ ಫ್ರೆಂಡ್ಸ್, ಈ ಥರ ನಾವು ಹಾಕೋಬೇಕು. ಇಲ್ಲಿ ನಾವು ಚಿತ್ರಾನ್ನ ತೆಗೆದ್ವಿ ಅಲ್ವಾ. ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಅದನ್ನು ಹಾಕೋಬೇಕು. ಓಕೆನಾ, ಪ್ರಶ್ನೆ ಅಥವಾ ಆನ್ಸರ್. ಓಕೆನಾ, ಇವೆರಡನ್ನೂ ಕೂಡ ಇಲ್ಲಿ ಹಾಕೋಬೇಕು. ಇನ್ನು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಬನ್ನಿ. ಓಕೆನಾ, ನಾವಿವಾಗ ಇದನ್ನು ಮುಗಿಸಿದ್ವಿ. ಇನ್ನು ನೆಕ್ಸ್ಟ್ ಏನಿದೆ ಬನ್ನಿ ನೋಡೋಣ. ಈ
ನಕ್ಷೆಯಲ್ಲಿ ದತ್ತಾಂಶಗಳನ್ನು ಸಮಾನ ಹಂತದಲ್ಲಿರುವ ಆಯತಾಕಾರದ ಒಂದೇ ಅಗಲದ ಅಡ್ಡ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿದೆ ಫ್ರೆಂಡ್ಸ್. ಓಕೆನಾ? ಹಾಗಾದರೆ ಈಗ ನೋಡಿ, ಇವಾಗ ನಾವು ಸ್ತಂಭ ನಕ್ಷೆ ಎಂದರೇನು ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಆನ್ಸರ್ ಸ್ತಂಭ ನಕ್ಷೆ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ದತ್ತಾಂಶಗಳನ್ನು ಅಡ್ಡವಾಗಿ ಅಥವಾ ನೇರವಾಗಿ ಸಮಾನ ಅಂತರದ ಮತ್ತು ಒಂದೇ ಅಗಲ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನು ಸ್ತಂಭ ನಕ್ಷೆ ಎನ್ನುವರು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ದತ್ತಾಂಶ ಅಂದರೆ ಇದೆ ಫ್ರೆಂಡ್ಸ್. ಓಕೆನಾ? ಒಂದು ದತ್ತಾಂಶ ಅಡ್ಡವಾಗಿ ಅಥವಾ ನೇರವಾಗಿ, ಅಡ್ಡ ಅಂದರೆ ಈ ಥರ ಫ್ರೆಂಡ್ಸ್, ಅಡ್ಡವಾಗಿ ಅಥವಾ ನೇರವಾಗಿ ಸಮಾನ ಅಂದರೆ ಇವು ಎರಡೂ ಸಮಾನವಾಗಿರ್ತವೆ ಅಲ್ವಾ? ಸಮಾನ ಹಂತದಲ್ಲಿ ಮತ್ತು ಒಂದೇ ಅಗಲ ಓಕೆನಾ ಫ್ರೆಂಡ್ಸ್? ಒಂದೇ ಒಂದು ಅಗಲ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನು ಒಂದೇ ಅಗಲ ಓಕೆನಾ ಫ್ರೆಂಡ್ಸ್? ಒಂದೇ ಅಗಲ ಸ್ತಂಭ ನಕ್ಷೆಗಳಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಫ್ರೆಂಡ್ಸ್, ಸ್ತಂಭ ನಕ್ಷೆ ಎಂದು ಕರಿತೀವಿ. ಓಕೆನಾ? ಈ ನೆಕ್ಸ್ಟ್ ಸ್ತಂಭ ನಕ್ಷೆಯ ಅರ್ಥ ವಿವರಣೆ. ಸ್ತಂಭ ನಕ್ಷೆಯ ಅರ್ಥ ಓಕೆನಾ ಫ್ರೆಂಡ್ಸ್? ಅದರ ವಿವರಣೆ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ ಏನಿದೆ. ಒಂದು ಬೇಕರಿಯಲ್ಲಿ ಒಂದು ದಿವಸದಲ್ಲಿ ವ್ಯಾಪಾರವಾದ ತಿನಿಸುಗಳ ವಿವರಗಳನ್ನು ಸ್ತಂಭ ನಕ್ಷೆಯ ರೂಪದಲ್ಲಿ ತೋರಿಸಲಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಬೇಕ್ರಿ ಇದೆ, ಒಂದು ಬೇಕ್ರಿ ಅಂಗಡಿ ಇದೆ ಓಕೆನಾ? ಅಲ್ಲಿ ಒಂದು ದಿನ ಓಕೆನಾ, ಒಂದು ದಿನ ವ್ಯಾಪಾರ ಮಾಡಿದ ತಿನಿಸುಗಳು ಓಕೆನಾ ಫ್ರೆಂಡ್ಸ್, ತಿನಿಸುಗಳು ವಿವರನ್ನು ಸ್ತಂಭ ನಕ್ಷೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಸ್ತಂಭ ನಕ್ಷೆ ಅಲ್ವಾ? ಸ್ತಂಭ ನಕ್ಷೆ ರೂಪದಲ್ಲಿ ಅವರು ನಮಗೆ ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ ಓಕೆನಾ? ಹಾಗಾದರೆ ಇನ್ನು ಇಲ್ಲಿ ನೋಡಿ ರೂಪಾಯಿಗಳು ಓಕೆನಾ? ಇವಾಗ ಇನ್ನು ತಿನಿಸುಗಳಿವೆ, ಅದಕ್ಕೆ ಎಷ್ಟು ರೂಪಾಯಿಗಳು ಎಷ್ಟು ತೊಗೊಂಡು ಹೋಗಿದ್ದಾರೆ ಅನ್ನೋದು ಎಷ್ಟು. ಇವಾಗ ಇಲ್ಲಿ ನೋಡಿ ಹೇಳ್ತಾ ಹೋಗ್ತೀನಿ ನೋಡಿ, ಚಾಕ್ಲೇಟ್ಗಳು ಓಕೆನಾ ಫ್ರೆಂಡ್ಸ್? ಚಾಕ್ಲೇಟ್ಗಳು, ಹಾಗಾದರೆ ಚಾಕ್ಲೇಟ್ಗಳು 600 ರೂಪಾಯಿಗೆ ತೊಗೊಂಡು ಹೋಗಿದ್ದಾರೆ ಓಕೆನಾ ಫ್ರೆಂಡ್ಸ್? ಚಾಕ್ಲೇಟ್ಗಳನ್ನ ಎಷ್ಟು ತೊಗೊಂಡು ಹೋಗಿದ್ದಾರೆ ಅಂದರೆ 600 ರೂಪಾಯಿಗೆ ಚಾಕ್ಲೇಟ್ಗಳನ್ನ ತೊಗೊಂಡು ಹೋಗಿದ್ದಾರೆ ಓಕೆನಾ? ಇದು ರೂಪಾಯಿಗಳು, ಇದು ತಿನಿಸುಗಳು. ಹಾಗಾದರೆ ಬಿಸ್ಕೆಟ್ಗಳು ಓಕೆನಾ ಫ್ರೆಂಡ್ಸ್? ಕಾಣಿಸ್ತಾ ಇದೆಯಲ್ವಾ? ಬಿಸ್ಕೆಟ್ಗಳು ಎಷ್ಟು? 200 ರೂಪಾಯಿಗೆ ಬಿಸ್ಕೆಟ್ಗಳನ್ನ ತೊಗೊಂಡು ಹೋಗಿದ್ದಾರೆ. ಇನ್ನು ಕೇಕುಗಳು ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಿಮಗೆ ಇಂಪಾರ್ಟೆಂಟ್ ಓಕೆನಾ? ಇಲ್ಲಿ ನೋಡಿ ಫ್ರೆಂಡ್ಸ್, ನಾವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಇದು 200 ಮೇಲಿದೆ, 300 ಕೆಳಗಡೆ ಇದೆ ಅಲ್ವಾ? ನೋಡಿ ಅಲ್ವಾ? ಹಾಗಾದರೆ ಇಲ್ಲಿ ಎಷ್ಟು ಬಂತು? 250. ಇಲ್ಲಿ ಎಷ್ಟು ಬಂತು ಫ್ರೆಂಡ್ಸ್ ಅಂದರೆ 250. ಇದು ಕೇಕ್ಗಳನ್ನ 250 ತೊಗೊಂಡು ಹೋಗಿದ್ದಾರೆ ಓಕೆನಾ ಫ್ರೆಂಡ್ಸ್? ಹಾಗಾದರೆ ಇದನ್ನು ನಾನು ಈಗ ಫಸ್ಟ್ ಇದೆಲ್ಲ ಹೇಳ್ತೀನಿ ಫ್ರೆಂಡ್ಸ್, ಆಮೇಲೆ ನಾನು ನಿಮಗೆ ಗ್ರಾಫ್ ಬುಕ್ನಲ್ಲಿ ಹೇಗೆ ತೆಗೆಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆನಾ? ಹಾಗಾದರೆ ಬಣ್ಣಗಳು ಅಂತ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ಬಣ್ಣಲ್ಲ ಬಣ್ಣು ಓಕೆನಾ ಫ್ರೆಂಡ್ಸ್? ಬಣ್ಣ ಅಲ್ಲ ಬಣ್ಣುಗಳನ್ನು ಓಕೆ ಫ್ರೆಂಡ್ಸ್? ಬಣ್ಣುಗಳು ಓಕೆ. ಅದನ್ನು ಎಷ್ಟು ತೊಗೊಂಡೋಗಿದ್ದಾರೆ? ಇದು ಕೂಡ ನಡು ಇದೆ ಅಲ್ವಾ? ಹಾಗಾದರೆ ನಾವು ಈ ಥರ ಸ್ಕೇಲ್ನ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಇದೆಷ್ಟಿದೆ? 500ಕ್ಕಿಂತ ಕೆಳಗಡೆ ಇದೆ ಓಕೆನಾ ಫ್ರೆಂಡ್ಸ್? 500ಕ್ಕಿಂತ ಕೆಳಗಡೆ ಇದೆ, 400ಕ್ಕಿಂತ ಮೇಲೆ ಇದೆ. ಹಾಗಾದರೆ 2ಕ್ಕಿಂತ ನಡುವೂ ಇದೆ. ಹಾಗಾದರೆ 450 ಓಕೆನಾ ಫ್ರೆಂಡ್ಸ್? 450. ಹಾಗಾದರೆ ಬ್ರೆಡ್ಗಳು, ಇನ್ನು ನೆಕ್ಸ್ಟ್ ಬ್ರೆಡ್ಗಳು ಎಷ್ಟಿವೆ? 300 ಇವೆ ಅಲ್ವಾ? 300 ಓಕೆ ಫ್ರೆಂಡ್ಸ್? ಇದನ್ನು ನಿಮಗೆ ಗ್ರಾಫ್ ಬುಕ್ನಲ್ಲಿ ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಹಾಗೆ
ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ನಮಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಓಕೆನಾ, ಆ ಪ್ರಶ್ನೆನೂ ಆನ್ಸರ್ನು ನಾನು ನಿಮಗೆ ಹೇಳಿದೆ, ಅದನ್ನು ಕೂಡ ನಾವು ಗ್ರಾಫ್ ಬುಕ್ನಲ್ಲೇ ಬಿಡಿಸ್ಬೇಕು ಅಂತ. ಓಕೆನಾ, ಇದರ ಆನ್ಸರು ಮತ್ತು ಇದನ್ನು ಹೇಗೆ ತೆಗೆಯೋದು ಅಂತ ನಾನು ಗ್ರಾಫ್ ಬುಕ್ನಲ್ಲೇ ನಿಮಗೆ ಇವಾಗಲೇ ಹೇಳ್ಕೊಡ್ತೀನಿ. ಓಕೆನಾ, ಬನ್ನಿ ನೋಡೋಣ ಗ್ರಾಫ್ ಬುಕ್ನಲ್ಲಿ ಇದನ್ನು ಹೇಗೆ ತೆಗೆಯೋದು ಅಂತ ಮತ್ತು ಇದರ ಆನ್ಸರ್ನ ನೋಡೋಣ. ಓಕೆನಾ, ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಅವ್ರು ಹಾಕೊಂಡಾಗೆ ನಾವು ಹಾಕ್ಕೊಂಡಿದ್ವಿ ಅಲ್ವಾ. ಇವಾಗ ಅವ್ರು ಹೇಗೆ ಹಾಕ್ಕೊಂಡಿದ್ದಾರೋ ಹಾಗೇ ಹಾಕ್ಕೊಳ್ಳಿ. ಓಕೆನಾ, ನಾನು ಹಾಕ್ಕೊಂಡಿದ್ದೀನಿ ನೋಡಿ ರೂಪಾಯಿಗಳು, ತಿನಿಸುಗಳು. ಹಾಗಾದರೆ ನೀವು ಇಷ್ಟೇ ಹಾಕ್ಕೊಳ್ಳಿ. ಇದನ್ನು ನಾನು ನಿಮಗೆ ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಓಕೆ ನೋಡಿ, ಚಾಕ್ಲೇಟ್ಗಳು ಎಷ್ಟಿವೆ? 60 ಇವೆ. ಓಕೆನಾ, ಹಾಗಾದರೆ ನಾವು ಇವಾಗ ಏನು ಮಾಡಬೇಕು ಅಂತ ಅಂದರೆ 60 ಇಲ್ಲಿವರೆಗೂ ನಾವು ಇದನ್ನು ಸ್ಕೇಲ್ನ ಇಷ್ಟು ಹಾಕ್ಕೊಂಡು ಇಲ್ಲಿಗೆ ನಾವು 60 ಇಲ್ಲಿಗೆ ಬಂತಲ್ವ, ಹಾಗಾದರೆ ಇಲ್ಲಿಂದ ನಾವು ಹೀಗೆ ಸ್ವಲ್ಪ ಇಷ್ಟು ಎಳ್ಕೊಂಡ್ಬಿಟ್ರೆ ಮುಗಿದು ಹೋಗುತ್ತೆ. ಓಕೆನಾ, ಹಾಗಾದರೆ ಇನ್ನು ಬಿಸ್ಕೆಟ್ಗಳು ಎಷ್ಟಿವೆ? ಬಿಸ್ಕೆಟ್ಗಳು ಎಷ್ಟು? 200ಗೆ ಮಾರಾಟ ಆಗಿವೆ. ಹಾಗಾದರೆ ಬಿಸ್ಕೆಟು, ಓಕೆನಾ, 200ಗೆ ನಾವು ಬಿಸ್ಕೆಟ್ಗಳನ್ನ ಹಾಕೋಬೇಕು. ಓಕೆನಾ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ನೋಡಿ ಕೇಕ್ಗಳು. ನಿಮಗೆ ಇದೇ ಕನ್ಫ್ಯೂಸ್ ಆಗ್ತಿರ್ಬೋದು. ನೋಡಿ ಫ್ರೆಂಡ್ಸ್, ಕೇಕ್ಗಳು ಏನಿಲ್ಲ, ಇಲ್ಲಿ ನಮಗೆ ಇದೊಂದು ಕಾಣಿಸ್ತಾ ಇದೆಯಲ್ವ ಫ್ರೆಂಡ್ಸ್, ಇದು ಸ್ವಲ್ಪ ದಪ್ಪಿವೆ, ಒಳಗಿಂದು ಎಲ್ಲ ಸ್ವಲ್ಪ ಗೆರೆ ಸಣ್ಣಾಗಿವೆ. ಹಾಗಾದರೆ ಇಲ್ಲಿ ನಡ್ಬರ್ಕು ಒಂದು ಕೂಡ ಇದೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿದೆ ಅಲ್ವಾ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿದೆ ಅಲ್ವಾ, ಕಾಣಿಸ್ತಾ ಇದೆಯಾ? ಹಾಂ, ಇದು ನಮಗೆ ಇಲ್ಲಿ ಅರ್ಧ ಸೆಂಟಿಮೀಟ್ರ್, ಇಲ್ಲಿ ಅರ್ಧ ಸೆಂಟಿಮೀಟ್ರ್, ಇದನ್ನೆರಡು ಕೂಡಿಸಿ ನಮಗೆ 1 ಸೆಂಟಿಮೀಟ್ರ್ ಆಗಿರುತ್ತೆ. ನಾವು ಈ ಥರ ತೆಗೆಯೋದಾದರೂ ಕೂಡ ನಮಗೆ ಇಲ್ಲಿ ಕೂಡ ಒಂದು ಗೆರೆ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿಯೂ ಕೂಡ ಇದೆ ಅಲ್ವಾ. ಹಾಗೆ ಇವಾಗ ನಾವು 300 ಎಷ್ಟು ಹೇಳಿ? 350 ಅಂತ ಹೇಳಿದ್ದಾರೆ ಅಲ್ವಾ, 350 ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಫುಲ್ ಇಲ್ಲಿಗೆ ಹಚ್ಚಿದರೆ 400 ಆಗುತ್ತೆ. 350 ಬೇಕಲ್ವ ನಮಗೆ. ಹಾಗಾದರೆ ನಾವು ಏನು ಮಾಡಬೇಕು ಅಂತ ಅಂದರೆ, ನಾನು ಹೇಳಿದೆ ಇಲ್ಲೊಂದು ಗೆರೆ ಇರುತ್ತೆ ನಡುವು ಅಂತ. ಅದಕ್ಕೆ ನಾವು ಸಮಾನವಾಗಿ ಈ ಥರ ಸಮಾನವಾಗಿ ಅದಕ್ಕೆ ಇಟ್ಟು ತೆಗೆದ್ರೆ ನಮಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, 350 ಸರಿಯಾಗಿ ಅಲ್ಲಿಗೆ ಬರುತ್ತೆ. ಇಲ್ಲಿ 350, ಇಲ್ಲಿಗೆ 350, ಇಲ್ಲಿ 400, 450, 500, 550, 600 ಈ ಥರ ನಮಗೆ ಓಕೆನಾ ಫ್ರೆಂಡ್ಸ್ ಗೊತ್ತಾಗುತ್ತೆ. ಹಾಗಾದರೆ ಇನ್ನು ನೆಕ್ಸ್ಟ್ ಬನ್ಗಳು. ಓಕೆನಾ ಫ್ರೆಂಡ್ಸ್, ಬನ್ಗಳು ನೋಡೋಣ. ಬನ್ಗಳೆಷ್ಟಿವೆ? ಓಕೆನಾ ಫ್ರೆಂಡ್ಸ್, ಬನ್ಗಳೆಷ್ಟಿವೆ? ನಮಗೆ 450 ಇವೆ ಅಲ್ವಾ. 450 ಬನ್ಗಳಿವೆ ನಮಗೆ. ಓಕೆನಾ, ನಾನು ಹೇಳಿದೆ ಇಲ್ಲಿ ಹೇಗೆ ತಕ್ಕೋಬೇಕು ಹಾಗೆ ನಾವು ಇಲ್ಲಿ 500 ಆಗಿರಬಾರ್ದು ಫ್ರೆಂಡ್ಸ್. ಓಕೆ, ಸಾರಿ, 500 ಆಗಿರಬಾರ್ದು ಫ್ರೆಂಡ್ಸ್. ಓಕೆನಾ, 500 ಆಗಿರಬಾರ್ದು. ಇಲ್ಲಿಗೆ ನಾವು ಇಲ್ಲಿಗೆ ಹಚ್ಚಿದರೆ 500 ಆಗುತ್ತೆ ಅಲ್ವಾ. ಹಾಗಾದರೆ ನಾವು ಇಲ್ಲಿ ನಾನು ನಿಮಗೆ ಗಿರಿ ಹಾಕಿದ್ದೀನಿ, ಅದರ ಸಮಾನವಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ ತಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಅದರ ಸಮಾನವಾಗಿ ನಾವು ಈ ಥರ ತಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಿಮಗೆ ಒಂದು ನಡು ಈ ಥರ ಗೆರೆ ಕಾಣಿಸ್ತಾ ಇದೆ ಅಲ್ವಾ, ಅದರ ಸಮಾನವಾಗಿ ನಾವು ತಕ್ಕೊಂಡ್ರೆ ನಮಗೆ 450 ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್. ಇನ್ನು ಬ್ರೆಡ್. ಓಕೆನಾ, ಬ್ರೆಡ್ ಎಷ್ಟಿವೆ? 300 ಇವೆ ಅಲ್ವಾ, 300 ಬ್ರೆಡ್ಗಳು. ಓಕೆನಾ, ಹಾಗಾದರೆ ಇಷ್ಟು ನಾವು ತಕ್ಕೋಬೋದು. ಇವಾಗ ನಮಗೆ ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ವಾ, ಇದ್ರ ಕ್ವಶನ್ಸ್ನ ನಾವು ಉತ್ತರಿಸೋಣ ಬನ್ನಿ. ಒಂದು ಬೇಕರಿಯಲ್ಲಿ ಒಂದು ದಿವಸದಲ್ಲಿ ವ್ಯಾಪಾರವಾದ ತಿನಿಸುಗಳು ವಿವರಗಳನ್ನು ಸ್ತಂಭ ನಕ್ಷೆಯ ರೂಪದಲ್ಲಿ ತೋರಿಸಲಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಓಕೆನಾ, ನಾವು ಪುಸ್ತಕದಲ್ಲಿ ಹೇಗೆ ಬರೆದಿದ್ದೀವೋ ಹಾಗೆ ಇಲ್ಲಿನೂ ಕೂಡ ಬರಿಬೇಕು. ಹಾಗಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಪ್ರಶ್ನೆಗಳನ್ನ ಇಲ್ಲಿ ಬರೆಯೋಣ. ಓಕೆನಾ, ಪ್ರಶ್ನೆಗಳನ್ನ ನಾವಿಲ್ಲಿ ಏನು ಮಾಡಿದ್ವಿ? ಫಸ್ಟು ಈ ಚಿತ್ರದಲ್ಲಿ ನಾವೇನು ಮಾಡಿದ್ವಿ? ಇದನ್ನು ತಗೊಂಡ್ವಿ ಅಲ್ವಾ, ಇನ್ನು ಚಿತ್ರಗಳನ್ನ ತಗೊಂಡ್ವಿ ಅಲ್ವಾ. ಹಾಗಾದರೆ ಚಿತ್ರಗಳನ್ನ ತಗೊಂಡ್ವಿ. ಹಾಗಾದರೆ ಈಗ ಅದ್ರ ಪ್ರಶ್ನೆ ಉತ್ತರ ನಾವು ಬಾಜುನ ಬರೆಯೋಣ. ಏನಿದೆ ಒಂದನೇ ಪ್ರಶ್ನೆ? ಸ್ತಂಭ ನಕ್ಷೆಯಲ್ಲಿ ಕೊಟ್ಟಿರುವ ವಿವರ ಏನು? ಸ್ತಂಭ ನಕ್ಷೆಯಲ್ಲಿ ಕೊಟ್ಟಿರುವ ವಿವರ ಏನು?
ನೋಡಿ ಫ್ರೆಂಡ್ಸ್, ಈ ಸ್ತಂಭ ನಕ್ಷೆಯಲ್ಲಿ ಚಾಕ್ಲೇಟ್ಗಳು, ಬಿಸ್ಕೆಟ್ಗಳು, ಕೇಕ್ಗಳು, ಬನ್ನುಗಳು, ಬ್ರೆಡ್ ಈ ತಿನಿಸುಗಳ ಮತ್ತು ಅವುಗಳ ಮಾರಿದ ಬೆಲೆ ವಿವರ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಬೆಲೆ ವಿವರ ಕೊಟ್ಟಿದ್ದಾರೆ. ಓಕೆನಾ, ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಸ್ತಂಭ ನಕ್ಷೆಯಲ್ಲಿ ಚಾಕ್ಲೇಟು, ಬಿಸ್ಕೆಟು, ಕೇಕುಗಳು, ಬನ್ಗಳು, ಬ್ರೆಡ್ಡು ಈ ತಿನಿಸುಗಳು ಮತ್ತು ಅವು ಮಾರಿದ ಬೆಲೆಗಳ ವಿವರ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ನೋಡಿ, ಬನ್ಗಳು ಮತ್ತು ಕೇಕ್ಗಳ ಒಟ್ಟು ಮಾರಿದ ಬೆಲೆ ಎಷ್ಟು? ಬನ್ಗಳು ಮತ್ತು ಕೇಕ್ಗಳು ಇವೆರಡೂ ಕೂಡ ಮಾರಿದ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಸರಿಯಾದ ಆನ್ಸರ್ ಬನ್ನುಗಳು ಮತ್ತು ಕೇಕ್ಗಳ ಒಟ್ಟು ಮಾರಿದ ಬೆಲೆ 700. ಓಕೆನಾ ಫ್ರೆಂಡ್ಸ್, 700 ಮಾರಾಟವಾಗಿದೆ ಅಲ್ವಾ. ಹಾಗಾದರೆ ಇನ್ನು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಯಾವ ತಿನಿಸು ಹೆಚ್ಚು ಮಾರಾಟವಾಗಿದೆ? ಚಾಕ್ಲೇಟ್ ತಿನಿಸು ಹೆಚ್ಚು ಮಾರಾಟವಾಗಿದೆ. ಚಾಕ್ಲೇಟ್ ತಿನಿಸು ಹೆಚ್ಚು ಮಾರಾಟವಾಗಿವೆ ಅಲ್ವಾ ಫ್ರೆಂಡ್ಸ್. ಚಾಕ್ಲೇಟ್ ತಿನಿಸು ಏನಾಗಿದೆ ಅಂದರೆ ಬಹಳವಾಗಿ ಮಾರಾಟವಾಗಿದೆ. ಹಾಗಾದರೆ ಯಾವ ತಿನಿಸು ಕಡಿಮೆ ಮಾರಾಟವಾಗಿದೆ? ಸಾರಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಓಕೆನಾ, ಆದರೆ ನಾನಿಲ್ಲಿ ಬರೆದಿದ್ದೀನಿ ಮಾರಾಟವಾಗಿದೆ. ಯಾವುದು? ಬಿಸ್ಕೆಟು. ಇದು ಕಡಿಮೆ ಮಾರಾಟವಾದ ತಿನಿಸು. ಓಕೆನಾ, ಬಿಸ್ಕೆಟ್ ಏನಾಗಿದೆ ಬಹಳವಾಗಿ ಕಡಿಮೆ ಮಾರಾಟ ಆಗಿದೆ. ಓಕೆನಾ, ಇನ್ನು ನೆಕ್ಸ್ಟ್ ಫ್ರೆಂಡ್ಸ್, ನಿಮಗೆ ಸ್ತಂಭ ನಕ್ಷೆ ಹೇಗೆ ತೆಗೆಯೋದು ಅಂದರೆ ಸ್ತಂಭ ನಕ್ಷೆ ಹೇಗೆ ತೆಗೆಯೋದು, ಗ್ರಾಫ್ ಬುಕ್ನಲ್ಲಿ ಹೇಗೆ ತೆಗೆಯೋದು, ಪ್ರಶ್ನೆ ಉತ್ತರಗಳು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಇನ್ನಷ್ಟು ಇವೆ. ಓಕೆನಾ, ಬನ್ನಿ ನೋಡೋಣ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಏನು ಕೊಟ್ಟಿದ್ದಾರೆ? ಕೆಳಗೆ ಕೊಟ್ಟಿರುವ ಉದಾಹರಣೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಉದಾಹರಣೆ 2. ಓಕೆನಾ, ಅಜೀಜನು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳನ್ನು ಪಡೆದನು. ಅಂಕಗಳು ಕೆಳಗಿನಂತಿವೆ. ಕೊಟ್ಟಿರುವ ಸ್ತಂಭ ನಕ್ಷೆ ಗಮನಿಸಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಕೂಡ ಸ್ತಂಭ ನಕ್ಷೆಯನ್ನು ನಾವು ಗಮನಿಸಿ ಅದರ ಕೆಳಗಡೆ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಓಕೆನಾ, ಬನ್ನಿ ಹಾಗಾದರೆ ನಾವು ಗ್ರಾಫ್ ಬುಕ್ನಲ್ಲಿ ಹೇಗೆ ತೆಗೆಯುವುದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ, ಈಗ ನಾವು ಫಸ್ಟ್ ಈ ಚಿತ್ರನ ಗಮನಿಸಬೇಕು ಅಲ್ವಾ. ಫಸ್ಟ್ ಏನಂದಿದ್ದಾರೆ? ಈ ಚಿತ್ರನ ಗಮನಿಸಬೇಕು ಅಂತ ಅವ್ರು ಅಂದಿದ್ದಾರೆ ಅಲ್ವಾ. ಆಮೇಲೆ ಈ ಪ್ರಶ್ನೆಗಳಿಗೆ ಉತ್ತರನ ಕೊಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಬನ್ನಿ ನಾವು ಪ್ರಶ್ನೆನ ನೋಡಿಕೊಂಡು ಉತ್ತರಗಳನ್ನ ಕೊಡೋಣ. ಬನ್ನಿ ಫ್ರೆಂಡ್ಸ್. ಓಕೆನಾ, ಬನ್ನಿ ಫ್ರೆಂಡ್ಸ್ ಕೊಡೋಣ. ಹಾಗಾದರೆ ಬನ್ನಿ. ಓಕೆ ಫ್ರೆಂಡ್ಸ್, ಈ ಥರ ನಾವು ತೆಗಿಬೇಕು. ಇಲ್ಲಿ ನೋಡಿ, ನಾನು ನಿಮಗೆ ತೆಗೆದು ತೋರಿಸಿದ್ದೀನಿ. ಓಕೆನಾ, ನೋಡಿ ಫ್ರೆಂಡ್ಸ್. ಓಕೆನಾ, ಕ್ಲಿಯರ್ ಆಗಿದೆ ಅಲ್ವಾ. ಈ ಥರ ನಾವು ತೆಗಿಬೇಕು. ಓಕೆನಾ, ನೀವು ಕೂಡ ನಿಮ್ಮ ಗ್ರಾಫ್ ಬುಕ್ನಲ್ಲಿ ಈ ಥರ ತಕ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಓಕೆನಾ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇಲ್ಲೊಂದು ಸ್ವಲ್ಪ ತಪ್ಪಾಗಿದೆ. ನಾನು ಒಂದು ಸೆಂಟಿಮೀಟರ್ ಬಿಟ್ಟು ತೆಗೆದಿದ್ದೆ, ಆದರೆ ನಾನು ಬರಿಬೇಕಾದ್ರೆ ಇಲ್ಲಿ ಬರೆದು ಬಿಟ್ಟಿದ್ದೆ. ಓಕೆನಾ, ಹಾಗಾದರೆ ಇಲ್ಲಿ ನಾನು ಚಾಕ್ ಬಾಕ್ಸ್ನಲ್ಲಿ ಕನ್ನಡ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ಇನ್ನು ನೆಕ್ಸ್ಟ್ ಗಣಿತ, ವಿಜ್ಞಾನ, ಇಂಗ್ಲೀಷ್, ಸಮಾಜ ವಿಜ್ಞಾನ. ಓಕೆನಾ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಈ ಥರ ನಾವು ಎಲ್ಲವನ್ನು ತೆಗಿಬೇಕು ಫ್ರೆಂಡ್ಸ್. ಓಕೆನಾ, ಇನ್ನು ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್. ಸರಿಯಾದ ಆನ್ಸರ್ಗಳನ್ನ ಮಾಡಿ. ಓಕೆನಾ, ಬನ್ನಿ. ಉದಾಹರಣೆ 2. ಓಕೆನಾ ಫ್ರೆಂಡ್ಸ್, ನಾವು ಆಗಲೇ ಇದನ್ನು ನೋಡ್ಕೊಂಡ್ವಿ. ಇನ್ನು ಪ್ರಶ್ನೆಗಳಿಗೆ ಹೋಗೋಣ. ಓಕೆನಾ, ಸ್ತಂಭ ನಕ್ಷೆಯಲ್ಲಿ ಕೊಟ್ಟಿರುವ ವಿವರ ಏನು? ಇಲ್ಲಿ ನೋಡಿ ಫ್ರೆಂಡ್ಸ್, ಉತ್ತರ: ಅಜೀಜನು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ
ಪಡೆದ ಅಂಕಗಳ ಪಟ್ಟಿ ವಿವರಣೆ ನೀಡಲಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ವಿವರ ನೀಡಲಾಗಿದೆ. ಓಕೆನಾ ಫ್ರೆಂಡ್ಸ್. ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರತಿಯೊಂದು ವಿಷಯ ಮತ್ತು ಗಳಿಸಿರುವ ಅಂಕಗಳನ್ನು ಪಟ್ಟಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ ನಾವು ಮಾಡೋಣ ಬನ್ನಿ. ವಿಷಯಗಳು, ಅಂಕಗಳು. ಓಕೆನಾ. ವಿಷಯಗಳು: ಕನ್ನಡ 80, ಗಣಿತ 60, ವಿಜ್ಞಾನ 70, ಇಂಗ್ಲೀಷ್ 50, ಸಮಾಜ ವಿಜ್ಞಾನ 40. ನೆಕ್ಸ್ಟ್ ಕ್ವಶನ್, ಅಜೀಜನು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾನೆ? ಯಾವ ವಿಷಯ ಅಂತ ಅಂದರೆ ಕನ್ನಡ ವಿಷಯದಲ್ಲಿ ಅಜೀಜನು ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾನೆ. ಓಕೆನಾ ಫ್ರೆಂಡ್ಸ್. ಹಾಗಾದರೆ ನೆಕ್ಸ್ಟ್, ಅಜೀಜನು ಯಾವ ವಿಷಯದಲ್ಲಿ ಅತಿ ಕಡಿಮೆ ಅಂಕವನ್ನು ಪಡೆದಿದ್ದಾನೆ? ನೋಡಿ ಫ್ರೆಂಡ್ಸ್, ಅಜೀಜನು ಸಮಾಜ ವಿಜ್ಞಾನ, ಓಕೆನಾ, ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಅತಿ ಕಡಿಮೆ ಅಂಕವನ್ನು ಪಡೆದಿದ್ದಾನೆ. ಓಕೆನಾ ಫ್ರೆಂಡ್ಸ್. ಹಾಗಾದರೆ ಇನ್ನು ನೆಕ್ಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಇವಾಗ ಇದ್ರ ಪ್ರಶ್ನೆ ಉತ್ತರ ಎಲ್ಲ ನೋಡಿದ್ವಿ ಅಲ್ವಾ. ಹಾಗಾದರೆ ಉದಾಹರಣೆ 2, ಈ ಸ್ತಂಭ ನಕ್ಷೆ ಗಮನಿಸಿ ಮತ್ತು ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ನಾನೀಗ ಯಾವ ಪೇಜ್ನಲ್ಲಿ ಹೇಳ್ತಾ ಇದ್ದೀನಿ ಅಂದರೆ 139 ಪೇಜ್ನಲ್ಲಿ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಹೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್. ಓಕೆನಾ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಮಾರಾಟವಾದ ಪತ್ರಿಕೆಗಳ ಸಂಖ್ಯೆ, ಮಾಸಪತ್ರಿಕೆ. ಓಕೆನಾ ಫ್ರೆಂಡ್ಸ್. ಮಾರಾಟವಾದ ಪತ್ರಿಕೆಗಳ ಸಂಖ್ಯೆ, ಮಾಸಪತ್ರಿಕೆಗಳ ಸಂಖ್ಯೆ. ಓಕೆನಾ ಫ್ರೆಂಡ್ಸ್. ಹಾಗಾದರೆ ನಾವು ಈ ಥರ ಹಾಕ್ಕೊಂಡು ಬರೆಯೋಣ ಬನ್ನಿ. ಗ್ರಾಫ್ ಬುಕ್ನ ತೆಗೆಯೋಣ ಬನ್ನಿ. ಗ್ರಾಫ್ ಬುಕ್ನಲ್ಲಿ ನಾನು ನಿಮಗೆ ಯಾವ ಥರ ಬರಿಬೇಕು ಅದ್ರ ಪ್ರಶ್ನೆ ಉತ್ತರಗಳನ್ನ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಇಲ್ಲಿ ನೋಡಿ, ನಾವು ಏನು ಬರಿಬೇಕು ಅಂತ ಅಂದರೆ ನೋಡಿ ಈ ಥರ ನಾವು ಬರಿಬೇಕು. ಓಕೆನಾ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕನ್ನಡ, ತೆಲುಗು, ಮರಾಠಿ, ಇಂಗ್ಲೀಷ್, ತಮಿಳ್, ಹಿಂದಿ. ಓಕೆನಾ ಫ್ರೆಂಡ್ಸ್. ಇವಾಗ ನಾವು ಮಾಸಪತ್ರಿಕೆ ನೋಡಿದ್ವಿ. ಓಕೆ ಫ್ರೆಂಡ್ಸ್, ಮಾಸಪತ್ರಿಕೆ. ಓಕೆನಾ. ಮಾರಾಟವಾದ ಪತ್ರಿಕೆಗಳ ಸಂಖ್ಯೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಗ್ರಾಫ್ ಬುಕ್ನಲ್ಲಿ ತೆಗಿಬೇಕು. ಓಕೆನಾ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆ ಎಲ್ಲ ಪ್ರಶ್ನೆ ಉತ್ತರಗಳು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಇದರ ಹಿಂದಿನ ನಾನು ವಿವರಣೆಯೊಂದಿಗೆ ಮಾಡಿದ್ದೀನಿ ಫ್ರೆಂಡ್ಸ್, ಅದನ್ನು ಕೂಡ ನೀವು ನೋಡಬಹುದು. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಕನ್ನಡ, ತೆಲುಗು, ಮರಾಠಿ, ಇಂಗ್ಲೀಷ್, ಇದು ತಮಿಳು ಫ್ರೆಂಡ್ಸ್. ಓಕೆನಾ. ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಇದು ಯಾವ ಭಾಷೆ ಅಂತ ಅಂದರೆ ತಮಿಳು. ಓಕೆನಾ ಫ್ರೆಂಡ್ಸ್. ಈ ಥರ ಹೇಳಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಓಕೆನಾ. ನೋಡಿ ಫ್ರೆಂಡ್ಸ್, ಈ ಥರ ಹಿಂದಿ, ತಮಿಳು, ಇದು ತಮಿಳು. ಓಕೆನಾ ಫ್ರೆಂಡ್ಸ್. ತಮಿಳು, ಇಂಗ್ಲೀಷ್, ಮರಾಠಿ, ತೆಲುಗು. ಓಕೆನಾ. ಇದು ತಮಿಳು, ಇದು ತೆಲುಗು, ಇದು ಕನ್ನಡ. ಓಕೆನಾ ಫ್ರೆಂಡ್ಸ್. ಈ ಥರ ನಾವು ತಕ್ಕೋಬೇಕು ಫ್ರೆಂಡ್ಸ್. ಓಕೆನಾ. ಇನ್ನು ಇದ್ರ ಪ್ರಶ್ನೆ ಉತ್ತರಗಳನ್ನ ನೋಡೋಣ ಬನ್ನಿ. ಉದಾಹರಣೆ 2 ನಾವು ಇದನ್ನೆಲ್ಲ ನೋಡಿದ್ವಿ. ಹಾಗಾದರೆ ಇಲ್ಲಿ ಈ ಕೆಳಗಿನಲ್ಲಿ ಕೊಟ್ಟಿರುವ ವಿವರವೇನು? ಪತ್ರಿಕೆಗಳ ಮಾರಾಟ. ಓಕೆನಾ ಫ್ರೆಂಡ್ಸ್. ವಿವರ ನಮಗೆ ಪತ್ರಿಕೆಗಳ ಮಾರಾಟನ ಕೊಟ್ಟಿದ್ದಾರೆ. ಓಕೆನಾ. ರಚಿಸುವಾಗ ಉಪಯೋಗಿಸಿ. ಓಕೆನಾ. ಹಾಗಾದರೆ ಬನ್ನಿ, ಏನು ಸ್ತಂಭನಕ್ಷೆಯಲ್ಲಿ ಪ್ರಮಾಣ
ತಿಳಿಸಿ. ಓಕೆನಾ? ಹಾಗಾದರೆ ಪತ್ರಿಕೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಳಗೆ ಸ್ತಂಭ ನಕ್ಷೆಯಲ್ಲಿ, ಇಲ್ಲಿ ಸ್ವಲ್ಪ ಘಾಟಾಗಿತ್ತು, ನಾನು ಮೇಲೆ ಬರೆದಿದ್ದೀನಿ. ಓಕೆನಾ? ಈ ಸ್ತಂಭ ನಕ್ಷೆಯಲ್ಲಿ ರಚಿಸುವಾಗ ಉಪಯೋಗಿಸಿದ ಪ್ರಮಾಣ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದರೆ ಪತ್ರಿಕೆಗಳ ಮಾರಾಟದ ಪ್ರಮಾಣ ನಮಗೆ ಕೊಟ್ಟಿದ್ರು ಅಲ್ವಾ? ಹಾಗಾದರೆ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ನ, ಪತ್ರಿಕೆಯೊಂದು ಭಾಷೆಯಲ್ಲಿ ಮಾರಾಟವಾದ ಪತ್ರಿಕೆಗಳ ಸಂಖ್ಯೆ ಎಷ್ಟು? ಓಕೆನಾ ಫ್ರೆಂಡ್ಸ್? ಹಾಗಾದರೆ ಇಲ್ಲಿ ನಾವು ಫಸ್ಟು ನಮಗೆ ಈ ಥರ ಎಲ್ಲ ಕೊಟ್ಟಿದ್ದಾರೆ, ಚಾಕ್ ಬಾಕ್ಸನ್ನು ಕೊಟ್ಟಿದ್ದಾರೆ ಅಲ್ವಾ? ನಾವು ಈ ಥರ ಹಾಕ್ಕೊಂಡು ಚಾಕ್ ಬಾಕ್ಸ್ನ ಹಾಕ್ಕೋಬೇಕು. ಓಕೆನಾ? ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಹಾಗಾದರೆ ಈಗ ಕನ್ನಡಕ್ಕೆ ಎಷ್ಟು ತೊಗೊಂಡಿದ್ದಾರೆ? 800 ಅಲ್ವಾ? ಹಾಗಾದರೆ ಇಂಗ್ಲೀಷಕ್ಕೆ 500, ತೆಲುಗು 400, ತಮಿಳು 100, ಓಕೆನಾ? ಮರಾಠಿ 300, ಹಿಂದಿ 200, ಓಕೆನಾ? ಹಾಗಾದರೆ ಮಾರಾಟವಾದ ಒಟ್ಟು ಮಾಸ ಪತ್ರಿಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ? ಹಾಗಾದರೆ 6. ಓಕೆನಾ ಫ್ರೆಂಡ್ಸ್? ಮಾರಾಟವಾದ ವಿವಿಧ ಭಾಷೆಯ ಪತ್ರಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಓಕೆನಾ ಫ್ರೆಂಡ್ಸ್? ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದರೆ ಉತ್ತರ ನೋಡೋಣ. ಮಾರಾಟವಾದ ವಿವಿಧ ಭಾಷೆಯ ಪತ್ರಿಕೆಗಳ ಏರಿಕೆ ಕ್ರಮ, ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆಯಿ ಅಂತ ಹೇಳಿದ್ದಾರೆ ಅಲ್ವಾ? ಹಾಗಾದರೆ ಬರೆಯೋಣ ಬನ್ನಿ ಫ್ರೆಂಡ್ಸ್. ಏರಿಕೆ ಕ್ರಮ ಸಣ್ಣದಿಂದ ನಾವು ದೊಡ್ಡಕ್ಕೆ ಹೋಗುವಂಥದ್ದು. ಓಕೆನಾ? ಫಸ್ಟ್ ಯಾವುದು? ತಮಿಳು, ಹಿಂದಿ, ಮರಾಠಿ, ತೆಲುಗು, ಇಂಗ್ಲೀಷ್, ಕನ್ನಡ. ತಮಿಳು, ಹಿಂದಿ, ಮರಾಠಿ, ತೆಲುಗು, ಇಂಗ್ಲೀಷ್, ತಮಿಳ. ನೋಡಿ ಫ್ರೆಂಡ್ಸ್, ತಮಿಳು, ಹಿಂದಿ, ಮರಾಠಿ, ತೆಲುಗು, ಇಂಗ್ಲೀಷ್, ಕನ್ನಡ. ಓಕೆನಾ ಫ್ರೆಂಡ್ಸ್? ಇನ್ನು ನೆಕ್ಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಏನು ಮಾಡಿದ್ವಿ ಹೇಳಿ? ಇದರ ಪ್ರಶ್ನೆ ಉತ್ತರಗಳನ್ನು ಕೂಡ ತಿಳ್ಕೊಂಡ್ವಿ. ಹಾಗಾದರೆ ಇದರ ಮುಂದಿದ್ದೇನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿಗೆ ಬಂದ್ವಿ? 10.2. ಓಕೆನಾ? ನಾವು ಇವಾಗ ಈಗೇನು ತಿಳ್ಕೊಂಡ್ವಿ ಅಲ್ವಾ, ಅದೇ ರೀತಿ ನಾವು ಕೂಡ ಇವಾಗ ಇಲ್ಲಿ 10.2 ಕೂಡ ನಾವು ಇದೇ ರೀತಿ ರಚಿಸಬೇಕು ಫ್ರೆಂಡ್ಸ್. ಓಕೆನಾ? 10.2 ಕೂಡ ನಾವು ಇದೇ ರೀತಿಯೇ ರಚಿಸಬೇಕು. ಓಕೆನಾ? 10.2 ಬನ್ನಿ ನೋಡೋಣ ಏನಿದೆ ಅಂತ. ದಿನಗಳು, ಹೂ ಮಾರಿದ ಹಣ. ಓಕೆ ಫ್ರೆಂಡ್ಸ್, ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕೆಳಗಿನ ಸ್ತಂಭ ನಕ್ಷೆಯನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನಮಗೆ ಅಲ್ವಾ? ಹಾಗಾದರೆ ಇಲ್ಲಿ ನಾವು 1 ಸೆಂಟಿಮೀಟ್ರ್ ಬಿಡಬೇಕಂತ ನಿಮಗೆ ಫಸ್ಟ್ ಹೇಳೇ ಬಿಟ್ಟಿದ್ದೆ ನಾನು ಅಲ್ವಾ? ಈ ಥರ ನಾವು 1 ಸೆಂಟಿಮೀಟ್ರ್ ಬಿಟ್ಟರೆ ನಮಗೆ ತಗೊಳ್ಳೋಕ್ಕೆ ಈಸಿ. ಓಕೆನಾ? ಇಲ್ಲಿ ಪಾಯಿಂಟ್ನ ಹಾಕಬೇಕು ನಾವು, 0 ಪಾಯಿಂಟ್ನ. ಓಕೆನಾ? ಹಾಗಾದರೆ ಇನ್ನು ನೆಕ್ಸ್ಟ್ ಇದನ್ನು ನಾನು ನಿಮಗೆ ಗ್ರಾಫ್ ಬುಕ್ನಲ್ಲಿ ತೆಗೆದು ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಬನ್ನಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ದಿನಗಳು, ಹೂ ಮಾರಿದ ಹಣ. ಓಕೆನಾ ಫ್ರೆಂಡ್ಸ್? ಹೂ ಮಾರಿದ ಹಣ. ಹಾಗಾದರೆ 1ನೆಯ ದಿನ, 2ನೆಯ ದಿನ, 3ನೆಯ ದಿನ, 4ನೆಯ ದಿನ, 5ನೆಯ ದಿನ. ಓಕೆನಾ? 1ನೆಯ ದಿನ ಎಷ್ಟಾಗಿದೆ? 300 ಆಗಿದೆ. 2ನೆಯ ದಿನ 50 ಹೂಗಳು ಮಾರಾಟವಾಗಿವೆ. ಹಾಗಾದರೆ 3ನೆಯ ದಿನ ಎಷ್ಟು? 200 ಮಾರಾಟವಾಗಿವೆ. ಓಕೆನಾ? ಹಾಗಾದರೆ 4ನೆಯ ದಿನ 400 ಮಾರಾಟವಾಗಿವೆ ಹೂಗಳು. ಹಾಗಾದರೆ 5ನೆಯ ದಿನ ಎಷ್ಟು? 350 ಮಾರಾಟವಾಗಿವೆ. ಓಕೆನಾ ಫ್ರೆಂಡ್ಸ್? ಈ ರೀತಿ ನಾವು ತಗೋಬೇಕು. ಇನ್ನು ಇದು ಪ್ರಶ್ನೆ ಉತ್ತರಗಳನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. 10.2. ಓಕೆನಾ ಫ್ರೆಂಡ್ಸ್? 10.2 ಕೆಳಗೆ ಸ್ತಂಭ ನಕ್ಷೆ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ, ಓಕೆನಾ ಫ್ರೆಂಡ್ಸ್? ಸ್ತಂಭ ನಕ್ಷೆಯಲ್ಲಿ ನೀಡಿದ ವಿವರ ಯಾವುದು?
ಇಲ್ಲಿ ವಿವರನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ಹಾಗಾದರೆ ಉತ್ತರನ ನೋಡೋಣ. ಬನ್ನಿ ಫ್ರೆಂಡ್ಸ್. ಸ್ತಂಭ ನಕ್ಷೆಯಲ್ಲಿ ನೀಡಿದ ವಿವರ ಹೂಗಳನ್ನು ಪಾಯಿಂಟ್ 2. ಓಕೆನಾ ಫ್ರೆಂಡ್ಸ್. ಕೆಳಗೆ ಸ್ತಂಭ ನಕ್ಷೆ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಫ್ರೆಂಡ್ಸ್. ನಮಗೆ ಏನಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಅಂತ ಅಂದರೆ, ಕೆಳಗೆ ಸ್ತಂಭ ನಕ್ಷೆ ನಮಗೆ ಕೊಟ್ಟಿದ್ರು ಅಲ್ವಾ, ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಅವುಗಳನ್ನ ನೋಡ್ತಾ ಹೋಗೋಣ ಆ್ಯಂಡ್ ಆನ್ಸರ್ ಕೂಡ ನೋಡೋಣ. ಬನ್ನಿ, ಏನಿದೆ ಬನ್ನಿದ್ದು. ಸ್ತಂಭ ನಕ್ಷೆಯಲ್ಲಿ ನೀಡಿದ ವಿವರ ಯಾವುದು? ಸ್ತಂಭ ನಕ್ಷೆಯಲ್ಲಿ ನೀಡಿದ ವಿವರ ಯಾವುದು? ಓಕೆನಾ ಫ್ರೆಂಡ್ಸ್. ಹಾಗಾದರೆ ಇವಾಗ ಉತ್ತರವನ್ನು ನೋಡಿ. ಓಕೆನಾ ಫ್ರೆಂಡ್ಸ್, ಉತ್ತರವನ್ನು ನೋಡಿ. ಸ್ತಂಭ ನಕ್ಷೆಯಲ್ಲಿ ನೀಡಿದ ವಿವರ ಹೂಗಳನ್ನು. ಓಕೆ ಫ್ರೆಂಡ್ಸ್, ಸ್ವಲ್ಪ ತಪ್ಪಾಗಿದೆ. ಇದು ಹೂಗಳನ್ನು. ಓಕೆನಾ, ಹೂಗಳನ್ನು ಮಾರಿದ. ಓಕೆನಾ ಫ್ರೆಂಡ್ಸ್. ಓಕೆನಾ, ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಸಾರಿ. ಮಾರಿದ ಕುರಿತು ನೀಡಲಾಗಿದೆ. ಮಾರಿದ ಕುರಿತು ನೀಡಲಾಗಿದೆ. ಓಕೆನಾ ಫ್ರೆಂಡ್ಸ್. ಹಾಗಾದರೆ ಬನ್ನಿ ನೆಕ್ಸ್ಟ್ ಪ್ಯಾರನ ನೋಡೋಣ. ಸಾರಿ, ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಓಕೆನಾ. ಪ್ರಶ್ನೆ: ಈ ನಕ್ಷೆ ರಚಿಸಲು ಉಪಯೋಗಿಸಿದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ ಫ್ರೆಂಡ್ಸ್. ನಮಗೆ ಅವ್ರು ಏನಂತ ಕೇಳಿದ್ದಾರೆ ಅಂತ ಅಂದರೆ, ಈ ನಕ್ಷೆಯಲ್ಲಿ ರಚಿಸಲು. ಓಕೆನಾ, ಈ ನಕ್ಷೆಯಲ್ಲಿ ರಚಿಸಲು ಉಪಯೋಗಿಸಿದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಹಾಗಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್. ಓಕೆ, ಇನ್ ಆನ್ಸರ್ನ ನೋಡೋಣ. ಈ ನಕ್ಷೆ ರಚಿಸಲು ಉಪಯೋಗಿಸಿದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಹಾಗಾದರೆ ಉತ್ತರ: ಈ ನಕ್ಷೆ ರಚಿಸಲು ಉಪಯೋಗಿಸಿದ ಪ್ರಮಾಣ 1 ಸೆಂಟಿಮೀಟರ್ = 50 ರೂಪಾಯಿ. ಓಕೆನಾ ಫ್ರೆಂಡ್ಸ್. ಓಕೆನಾ, 50 ರೂಪಾಯಿ. ಓಕೆನಾ ಫ್ರೆಂಡ್ಸ್. ಹಾಗಾದರೆ ಈ ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಪ್ರತಿದಿನ ಗಳಿಸಿದ ಹಣವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಪ್ರತಿದಿನ ಗಳಿಸಿದ ಹಣ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಬಾಕ್ಸು ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ನೀವು ಕೂಡ ಹಾಕೊಳ್ಳಿ ಗ್ರಾಫ್ ಬುಕ್ನಲ್ಲಿ. ಓಕೆನಾ. ಉತ್ತರ: 1ನೆಯ ದಿನ 300, 2ನೆಯ ದಿನ 500, 3ನೆಯ ದಿನ 200, 4ನೆಯ ದಿನ 400, 5ನೆಯ ದಿನ 350. ಓಕೆನಾ ಫ್ರೆಂಡ್ಸ್. ಹಾಗಾದರೆ ಇಲ್ಲಿ ನೋಡಿ ನೆಕ್ಸ್ಟ್ ಪ್ರಶ್ನೆನ. ಒಟ್ಟು 5 ದಿನಗಳಲ್ಲಿ ವ್ಯಾಪಾರದಿಂದ ಗಳಿಸಿದ ಹಣ ಎಷ್ಟು? ಒಟ್ಟು ಅಂತ ಅಂದ್ರಲ್ಲಿ ಕೂಡಿಸೋದು ಫ್ರೆಂಡ್ಸ್. ಓಕೆನಾ. ಈ ಎಲ್ಲ 5 ದಿನದಲ್ಲಿ ಹಣ ಎಷ್ಟು ಬಂತು ಅಂತ ಕೇಳಿದ್ದಾರೆ ಅಲ್ವಾ. ಹಾಗಾದರೆ 1750 ನಮಗೆ ಹಣ ಬಂದಿದೆ ಫ್ರೆಂಡ್ಸ್. ಓಕೆನಾ. ಹಾಗಾದರೆ ಈ ನೆಕ್ಸ್ಟ್ ಪ್ರಶ್ನೆ: 2ನೆಯ ದಿನ ಮತ್ತು 5ನೆಯ ದಿನದಂದು ವ್ಯಾಪಾರ ಮಾಡಿದ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ಓಕೆನಾ. ಹಾಗಾದರೆ ಈ ನೆಕ್ಸ್ಟ್ ನೋಡಿ. 2ನೆಯ ದಿನ ಮತ್ತು 5ನೆಯ ದಿನದಂದು ಮಾಡಿದ ವ್ಯಾಪಾರ ವ್ಯತ್ಯಾಸ. ಓಕೆನಾ ಫ್ರೆಂಡ್ಸ್. ಮಾಡಿದ ವ್ಯಾಪಾರ ವ್ಯತ್ಯಾಸ 50. ಓಕೆನಾ. ಹಾಗಾದರೆ ಈ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್. ನಿಮಗೆ ಇದೆಲ್ಲ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಫ್ರೆಂಡ್ಸ್, ಇನ್ನು ಪ್ರತಿಯೊಂದು ದಿನ ವ್ಯಾಪಾರ ಮಾಡಿದ ಹಣವನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಅಂದಿದ್ದಾರೆ. ಇಳಿಕೆ ಕ್ರಮದಲ್ಲಿ ಬರೆಯಿ ಅಂತ ಅಂದಿದ್ದಾರೆ. ಅಂದರೆ ದೊಡ್ಡದ್ರಿಂದ ಸಣ್ಣಕ್ಕೆ ಹೋಗೋದು. ಓಕೆನಾ ಫ್ರೆಂಡ್ಸ್. ಬನ್ನಿ ಬರೆಯೋಣ ಇಳಿಕೆ ಕ್ರಮನ. ಹಾಗಾದರೆ ಫಸ್ಟ್ ಯಾವುದು? 500, ಆಮೇಲೆ 400, ಆಮೇಲೆ 300, 350, ಆಮೇಲೆ 200. ಇದಿಷ್ಟು ಏಳಿಕೆ ಕ್ರಮದಲ್ಲಿ ನಾವು ಇವಾಗ ಬರೆದ್ವಿ ಅಲ್ವಾ. ಹಾಗಾದರೆ ಇನ್ನು ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನಿವಾಗ ಇದನ್ನೆಲ್ಲ ನಿಮಗೆ ಗ್ರಾಫ್ ಬುಕ್ನಲ್ಲಿ ಬರೆದು ತೋರಿಸಿದ್ದೆ ಅಲ್ವಾ. ಹಾಗಾದರೆ ಇನ್ನು ಪ್ರಶ್ನೆ 2
ಕೆಲ ಕೆಳಗಿನ ಸ್ತಂಭ ನಕ್ಷೆ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದರೆ ಇಲ್ಲಿ ಈ ಸ್ತಂಭ ನಕ್ಷೆಯನ್ನು ನಾವು ಗಮನಿಸೋಣ ಫಸ್ಟ್, ಆಮೇಲೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ. ಓಕೆನಾ ಫ್ರೆಂಡ್ಸ್. ಹಾಗಾದರೆ ನೋಡಿ, 5ನೇ ದಿನ ಇಲ್ಲಿ ವಾರಗಳ ಹೆಸರಿವೆ, ರೈತ ನೆಟ್ಟಿದ ಸಸಿಗಳ ಸಂಖ್ಯೆ ಇವೆ. ಓಕೆನಾ ಫ್ರೆಂಡ್ಸ್. ಇಲ್ಲಿ ಒಬ್ಬ ರೈತ ಏನು ಮಾಡಿದ್ದಾನೆ, ಸಸಿಗಳನ್ನ ನೆಟ್ಟಿದ್ದಾನೆ. ಓಕೆನಾ ಫ್ರೆಂಡ್ಸ್, ಸಸಿಗಳನ್ನ ನೆಟ್ಟಿದ್ದಾನೆ. ಹಾಗಾದರೆ ಬನ್ನಿ, ಒಂದನೆಯ ವಾರ ಎಷ್ಟು ನೆಟ್ಟಿದ್ದಾನೆ, 700 ನೆಟ್ಟಿದ್ದಾನೆ. ಓಕೆನಾ. ಹಾಗಾದರೆ ಇನ್ನು 2ನೆಯ ವಾರ ಎಷ್ಟು ನೆಟ್ಟಿದ್ದಾನೆ, 900 ನೆಟ್ಟಿದ್ದಾನೆ. ಹಾಗಾದರೆ 3ನೆಯ ವಾರ 500. ಓಕೆನಾ ಫ್ರೆಂಡ್ಸ್. ಇನ್ನು 4ನೆಯ ವಾರ ಎಷ್ಟು ನೆಟ್ಟಿದ್ದಾನೆ, 800 ನೆಟ್ಟಿದ್ದಾನೆ. ಹಾಗಾದರೆ 5ನೆಯ ವಾರ 600. ಓಕೆನಾ ಫ್ರೆಂಡ್ಸ್. ಇವಾಗ ನಾವು ಗ್ರಾಫ್ ಬುಕ್ನಲ್ಲಿ ಹೇಗೆ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ. ಓಕೆನಾ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ನಾವು ಸ್ತಂಭ ನಕ್ಷೆನ ಇದನ್ನು ಮಾಡ್ಬೋದು. ಓಕೆನಾ. ಇಲ್ಲಿ ನಾವು ಕೆಳಗಡೆ ಏನಂತ ಹಾಕೋಬೇಕು, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ನೋಡಿಕೊಂಡು ರಚಿಸಬೇಕು. ಓಕೆನಾ ಫ್ರೆಂಡ್ಸ್. ಇಲ್ಲಿ ನೋಡಿ, ಹಾಗಾದರೆ ಒಂದೇನಿದೆ, ರೈತನು ನೆಟ್ಟ ಸಸಿಗಳು, ಅವರು ಕೂಡ ಹೀಗೆ ಹಾಕ್ಕೊಂಡಿದ್ದಾರೆ, ನಾವು ಕೂಡ ಹೀಗೆ ಹಾಕೋಬೇಕು. ಓಕೆನಾ. ಆಮೇಲೆ ವಾರಗಳು. ಓಕೆನಾ ಫ್ರೆಂಡ್ಸ್, ವಾರಗಳು ಅಂತ ಹಾಕೋಬೇಕು. ಹಾಗಾದರೆ ಇಷ್ಟೆಲ್ಲ ಹಾಕೊಂಡ್ವಿ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋಣ. ಓಕೆ, ಇವಾಗ 5ನೇ ವಾರ ಎಷ್ಟು, 600. ಓಕೆನಾ. 4ನೇ ವಾರ 800, 3ನೇ ವಾರ 500, 2ನೆಯ ವಾರ 900, 1ನೆಯ ವಾರ 700. ಈ ಥರ ಆ ರೈತ ಏನು ಮಾಡಿದ್ದಾನೆ ಅಂದರೆ ನೆಟ್ಟಿದ್ದಾನೆ. ಓಕೆನಾ. ಏನು ನೆಟ್ಟಿದ್ದಾನೆ, ಸಸಿಗಳನ್ನ ನೆಟ್ಟಿದ್ದಾನೆ. ಓಕೆನಾ. ಹಾಗಾದರೆ ಇನ್ನು ನಾವು ಇದರ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇವಾಗ ಇದರ ಆನ್ಸರ್ನ ನಾವು ಇಲ್ಲಿದೆ. ಓಕೆನಾ ಫ್ರೆಂಡ್ಸ್. ಬನ್ನಿ ಇದರ ಆನ್ಸರ್ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಬರೆದಿದ್ದೀನಿ. ಓಕೆನಾ. ಫಸ್ಟ್ ಒಂದೇನಿದೆ, ಕೆಳಗೆ ಸ್ತಂಭ ನಕ್ಷೆ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನಾವು ಇವಾಗ ಏನು ಮಾಡಿದ್ವಿ, ಈ ಸ್ತಂಭ ನಕ್ಷೆನ ಗಮನಿಸಿದ್ವಿ ಅಲ್ವಾ. ಆಮೇಲೆ ನಾವು ಏನು ಮಾಡಿದ್ವಿ, ಇವಾಗ ಇದರ ಮೇಲೆ ನಮಗೆ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ, ಇದನ್ನು ನಾವು ಉತ್ತರಿಸೋಣ. ಬನ್ನಿ. ಏನಿದೆ, ಒಂದನೇದು ಸ್ತಂಭ ನಕ್ಷೆ ಕೆಳಗಿನಲ್ಲಿ ವಿವರ ಯಾವುದು ಅಂತ ಕೊಟ್ಟಿದ್ದಾರೆ ಅಲ್ವಾ. ಉತ್ತರ, ಸ್ತಂಭ ನಕ್ಷೆಯಲ್ಲಿನ ವಿವರ ರೈತ ನೆಟ್ಟ ಸಸಿಗಳ ಸಂಖ್ಯೆ ನೀಡಲಾಗಿದೆ ಅಲ್ವಾ. ಇವಾಗ ನೆಕ್ಸ್ಟ್, ಈ ನಕ್ಷೆಯಲ್ಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. 1 ಸೆಂಟಿಮೀಟರ್ = 100 ಸಸಿಗಳು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಪ್ರತಿ ವಾರದಲ್ಲಿ ಎಷ್ಟು ಸಸಿಗಳನ್ನು ನೆಡಲಾಗಿದೆ. ಪ್ರತಿ ವಾರ, ಎಲ್ಲ ವಾರ ಸೇರಿ ಎಷ್ಟು ಸಸಿಗಳನ್ನ ನೆಡಲಾಗಿದೆ ಅಂತ ಕೇಳಿದ್ದಾರೆ ಅಲ್ವಾ. ನಮಗೆ ಚಾಕ್ ಬಾಕ್ಸನ್ನು ಕೂಡ ಅವರು ಕೊಟ್ಟಿದ್ದಾರೆ, ಹಾಗಾಗಿ ನಾವು ವಾರ ಬರಿಬೋದು. ಓಕೆನಾ. ಉತ್ತರ, 1ನೇ ವಾರ 700, 2ನೇ ವಾರ 900, 3ನೇ ವಾರ 500, 4ನೇ ವಾರ 800, 5ನೇ ವಾರ 600. ಓಕೆನಾ ಫ್ರೆಂಡ್ಸ್. ಈ ರೀತಿ ನಾವು ಎಲ್ಲವನ್ನು ಬಿಡಿಸಬೇಕು. ಓಕೆನಾ. ಹಾಗಾದರೆ ಬನ್ನಿ, 5ನೇ ವಾರದಲ್ಲಿ ನೆಟ್ಟಿರುವ ಒಟ್ಟು ಸಸಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈ ಎಲ್ಲ ವಾರದಲ್ಲಿ ನೆಟ್ಟಿರುವ ಒಟ್ಟು ಸಸಿಗಳ ಎಷ್ಟು, ಒಟ್ಟು ಸಸಿಗಳು ಎಷ್ಟು. ಈಗ ಇಷ್ಟೆಲ್ಲ ಸಸಿಗಳನ್ನ ನೆಟ್ಟಿದ್ದಾರೆ ಅಲ್ವಾ. ಹಾಗಾದರೆ ಇದೆಲ್ಲ ಕೂಡಿಸಿದರೆ ಎಷ್ಟು, ನಾನು ಹೇಳಿದೆ ಒಟ್ಟು ಅಂದರೆ ಅದನ್ನ ನಾವು ಸಂಕಲನ ಮಾಡಬೇಕು, ಕೂಡಿಸ್ಬೇಕು. ಓಕೆನಾ. ಹಾಗಾದರೆ ಎಷ್ಟಾಗುತ್ತೆ, 3500 ಆಗುತ್ತೆ. ಓಕೆನಾ ಫ್ರೆಂಡ್ಸ್. 3500 ಸಸಿಗಳನ್ನ ನೆಟ್ಟಿದ್ದಾನೆ ಅವನು. ಓಕೆನಾ. ಹಾಗಾದರೆ ನೆಕ್ಸ್ಟ್, ಯಾವ ವಾರದಲ್ಲಿ ರೈತ ಅತಿ ಹೆಚ್ಚು ಸಸಿಗಳನ್ನು ನೆಟ್ಟಿರುವನು. 2ನೇ ವಾರ. 2ನೇ ವಾರದಲ್ಲಿ ಅವನು 900 ಸಸಿಗಳನ್ನು ನೆಟ್ಟಿದ್ದಾನೆ. ಓಕೆನಾ. ಹಾಗಾದರೆ ನೆಕ್ಸ್ಟ್, ಯಾವ ವಾರದಲ್ಲಿ
ರೈತನು ಅತಿ ಕಡಿಮೆ ಸಸಿಗಳನ್ನು ನೆಟ್ಟಿರುವನು. ಮೂರನೇ ವಾರದಲ್ಲಿ ಅವನು ಬರೀ 500 ಸಸಿಗಳನ್ನ ಮಾತ್ರ ನೆಟ್ಟಿದ್ದಾನೆ. ಓಕೆನಾ ಫ್ರೆಂಡ್ಸ್? ಹಾಗಾದರೆ ನಿಮಗೆ ಈ ಸ್ತಂಭನಕ್ಷ ಬಗ್ಗೆ ಮತ್ತು ಇದರ ಬಗ್ಗೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಇದೆಲ್ಲ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನಾನು ನಿಮಗೆ ಈ ಆನ್ಸರ್ಸ್ಗಳನ್ನೆಲ್ಲ ನಾನು ನಿಮಗೆ ಗ್ರಾಫ್ ಬುಕ್ನಲ್ಲೇ ತೋರಿಸಿದ್ದೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ನೋಡೋಣ. ಮೂರನೆಯದ್ದು, ಒಂದು ಶಾಲೆಯಲ್ಲಿನ 120 ವಿದ್ಯಾರ್ಥಿಗಳನ್ನು ವಿರಾಮದ ಸಮಯದಲ್ಲಿ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇಚ್ಛಿಸುವರು. ಇವರು ವಿವರಗಳು ಕೆಳಗಿನಂತಿವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕ್ವಶನ್ ಅರ್ಥ ಏನು ಗೊತ್ತಾ? ಇಲ್ಲಿ ನೋಡಿ, ಒಂದು ಶಾಲೆಯಲ್ಲಿ 120 ವಿದ್ಯಾರ್ಥಿಗಳು ಅಂದರೆ ಸ್ವಲ್ಪ ರೆಸ್ಟ್ ಮಾಡುವಾಗ ಕೆಲವು ಆಟಗಳನ್ನ ಅವರು ಏನು ಮಾಡ್ತಾರೆ ಅಂತ ಅಂದರೆ ಆರಿಸಿಕೊಳ್ಳುತ್ತಾರೆ. ಓಕೆನಾ ಫ್ರೆಂಡ್ಸ್? ಅದರಲ್ಲಿ ಏನಿದೆ? ಚಟುವಟಿಕೆ ವಿದ್ಯಾರ್ಥಿಗಳ ಸಂಖ್ಯೆ. ಓಕೆನಾ? ಆಟವಾಡಲು ಎಷ್ಟು ಜನ ಒಪ್ಕೋತಾರೆ ಅಂದರೆ 45. ಓಕೆನಾ? ಕತೆ ಪುಸ್ತಕ ಓದುವುದು 30 ಜನ. ಓಕೆನಾ? ಟಿ ವಿ ನೋಡೋರು 20 ಜನ. ಓಕೆನಾ? ಸಂಗೀತ ಕೇಳುವವರು 10 ಜನ. ಬಣ್ಣ ಹಚ್ಚುವವರು 15 ಜನ. ಓಕೆನಾ ಫ್ರೆಂಡ್ಸ್? ಈ ರೀತಿ ಅವ್ರು ಕೊಟ್ಟಿದ್ದಾರೆ. ನಮಗೆ ಇಷ್ಟೆಲ್ಲ ಸ್ತಂಭನಕ್ಷೆ ಬಗ್ಗೆ ನಮಗೆ ಎಷ್ಟುಕೊಂಡು ಸ್ತಂಭನಕ್ಷೆ ಹೇಗೆ ತೆಗಿಬೇಕು ಅನ್ನೋದನ್ನು ಗೊತ್ತಾಗಿದೆ ನಮಗೆ ಇವಾಗ. ಓಕೆನಾ? ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂತ ಅಂದರೆ, ನಾವು ಇದನ್ನೊಂದು ಸ್ತಂಭನಕ್ಷೆ ತೆಗಿಬೇಕು ಫ್ರೆಂಡ್ಸ್. ಇದನ್ನು ನಾವು ಸ್ತಂಭನಕ್ಷೆ ತೆಗಿಬೇಕು ಫ್ರೆಂಡ್ಸ್. ಹೇಗೆ ತೆಗಿಯೋದು ಅಂತ ನಾನಿವಾಗ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಮಗೆ ಒಂದಿಷ್ಟು ಇದನ್ನು ಕೊಟ್ಟಿದ್ದಾರೆ, ಅದನ್ನು ನೋಡೋಣ ಬನ್ನಿ. ಮೇಲಿನ ದತ್ತಾಂಶಗಳಿಗೆ ಸ್ತಂಭನಕ್ಷೆ ರಚಿಸಿ. ಓಕೆ, ಅವ್ರು ಹೇಳಿದಾರಲ್ವ, ಈ ದತ್ತಾಂಶಗಳಿಗೆ ನಾವು ಏನು ಮಾಡಬೇಕು ಅಂತ ಅಂದರೆ ಸ್ತಂಭನಕ್ಷೆನ ರಚಿಸಬೇಕು ಅಂತ ಅವ್ರು ಹೇಳಿದ್ದಾರೆ. ಹಾಗಾದರೆ ಪ್ರಮಾಣ 1 ಸೆಂಟಿಮೀಟ್ರಿಗೆ, ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೊಂದು ಸೆಂಟಿಮೀಟ್ರ್ ಇದೆಯಲ್ಲ, ಇದೊಂದು ಸೆಂಟಿಮೀಟ್ರಿಗೆ ಏನಂತ ಹೇಳಿದ್ದಾರೆ? ಇದೊಂದು ಸೆಂಟಿಮೀಟ್ರಿಗೆ ಅವ್ರು ಏನಂತ ಹೇಳಿದ್ದಾರೆ? 5 ವಿದ್ಯಾರ್ಥಿಗಳು ಅಂತ ಅಂದಿದ್ದಾರೆ. ಓಕೆನಾ? ನಾ ಹೇಳ್ಕೊಡ್ತೀನಿ ಹೇಗಂತ. ಇವಾಗ ಫಸ್ಟ್ ಇದನ್ನ ನೋಡೋಣ. ಪ್ರಮಾಣ 1 ಸೆಂಟಿಮೀಟ್ರ್ = 5 ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ಎಲ್ಲಿಗೆ ನಾವು ಗ್ರಾಫ್ ಬುಕ್ನಲ್ಲಿ ಬಿಡಿಸುವಾಗ. ಓಕೆನಾ? ಇವಾಗ ನೆಕ್ಸ್ಟ್, ಆಟ ಆಡುವುದನ್ನು ಹೊರತುಪಡಿಸಿ ಉಳಿದ ಯಾವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಹೆಚ್ಚು ವಿದ್ಯಾರ್ಥಿಗಳು ಇಚ್ಛಿಸುತ್ತಾರೆ ಅಂದರೆ ಅದೇ ಇಷ್ಟಪಡುತ್ತಾರೆ. ಓಕೆನಾ ಫ್ರೆಂಡ್ಸ್? ಎಲ್ಲಿದು? ಆಟವಾಡುವುದು ಬಿಟ್ಟು. ಓಕೆನಾ ಫ್ರೆಂಡ್ಸ್? ಈ ಆಟವಾಡುವುದು ಬಿಟ್ಟು, ಯಾಕಂದರೆ ಇದು ಜಾಸ್ತಿ ಇರೋದು ಅಲ್ವಾ? ಇದನ್ನು ಆಟವಾಡುವುದು ಇದು ಬಿಟ್ಟು ಇದರಲ್ಲಿ ಯಾರು ಜಾಸ್ತಿ ವಿದ್ಯಾರ್ಥಿಗಳು ಇಚ್ಛಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲ ನಿಮಗೆ ಗ್ರಾಫ್ ಬುಕ್ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಅವ್ರೇನಂದ್ರು, ಇದೊಂದು ಸೆಂಟಿಮೀಟ್ರಿಗೆ 5 ವಿದ್ಯಾರ್ಥಿಗಳು ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 0 ಇರುತ್ತೆ ನಮಗೆ ಅಲ್ವಾ? ಇಷ್ಟರದೊಗೆ ಇಲ್ಲಿ ನೋಡಿ, ನಾವು ಸ್ಕೇಲಿಂದನೇ ಹಾಕ್ಕೊಳ್ಳೋದು. ಓಕೆನಾ? ಸ್ಕೇಲಿಂದನೇ ಹಾಕೋಬೇಕು. ಇವಾಗ ಇಷ್ಟಿರುತ್ತೆ ಅಲ್ವಾ? ಇವಾಗ ಇದಿಷ್ಟು. ಓಕೆನಾ? ಇದಿಷ್ಟು ಬಿಟ್ಟು ಇಲ್ಲಿ 1 ಸೆಂಟಿಮೀಟ್ರಿಗೆ 5, ನೆಕ್ಸ್ಟ್ ಇಲ್ಲಿ 10, ಇಲ್ಲಿ 15, ಇಲ್ಲಿ 25, ಈ ಥರ ನಾವು ಹಾಕ್ಕೊತ ಹೋಗಬೇಕು ಫ್ರೆಂಡ್ಸ್. 25 ಅಲ್ಲ, 20. ಓಕೆನಾ? ಈ ಥರ ನಾವು ಹಾಕ್ಕೊತ ಹೋಗಬೇಕು. ಎಲ್ಲಿವರೆಗೂ? 45ರವರೆಗೂ ಹಾಕ್ಕೊತ ಹೋಗಬೇಕು. ಓಕೆನಾ? ನಾನು ಆಲ್ರೆಡಿ ಓಕೆನಾ ಫ್ರೆಂಡ್ಸ್? ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ. ಓಕೆನಾ ಫ್ರೆಂಡ್ಸ್? ನೋಡಿ, ನಾನು ಆಲ್ರೆಡಿ ಹಾಕ್ಕೊಂಡು ಬಿಟ್ಟೆ. ಇವಾಗ ನೀವು ಕೂಡ ಹಾಕ್ಕೊಳ್ಳಿ ಈ ಥರ ಫ್ರೆಂಡ್ಸ್.
ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ಇವು ಇಷ್ಟು ಹಾಕ್ಕೊಂಡಿದ್ದೀರಾ ಇವಾಗ, ಓಕೆನಾ. ಹಾಗಾದರೆ ಇನ್ನು ಇಲ್ಲಿ ಕೆಳಗಡೆ ಚಟುವಟಿಕೆ ಅಂತ ಹಾಕೋಬೇಕು. ಚಟುವಟಿಕೆ ಕೆ ಇದು ಫ್ರೆಂಡ್ಸ್, ಓಕೆನಾ. ಕೆ ಚಟುವಟಿಕೆ ಈ ಥರ ಹಾಕ್ಕೊಂಡು ಇವಾಗ ಇಲ್ಲಿ ಅವ್ರು ಏನಂದಿದ್ರು 1 ಸೆಂಟಿಮೀಟರ್ = 5 ವಿದ್ಯಾರ್ಥಿಗಳು, ಓಕೆನಾ. ಅಂದರೆ ನಾವು 5, 10, 15, 20, 25, 30, 35, 40, 45 ಈ ಥರ ಹಾಕ್ಕೊತ ಹೋಗಬೇಕು ಫ್ರೆಂಡ್ಸ್, ಓಕೆನಾ. ಹಾಗಾದರೆ ಇವಾಗ ನೋಡಿ ಇವಾಗ ಆಟ ಆಡುವುದು ಎಷ್ಟು ಜನ ಇಚ್ಛಿಸುತ್ತಾರೆ ಅಂತ ಅಂದರೆ 45 ಜನ ಇಚ್ಛಿಸುತ್ತಾರೆ. ಕತೆ ಪುಸ್ತಕ ಓದುವವರು 30 ಜನ ಇಚ್ಛಿಸುತ್ತಾರೆ, ಓಕೆನಾ ಫ್ರೆಂಡ್ಸ್. ಇನ್ನು ಟಿ ವಿ ನೋಡುವವರು 20 ಜನ ಇಚ್ಛಿಸುತ್ತಾರೆ, ಅದೇ ಇಷ್ಟಪಡುತ್ತಾರೆ, ಓಕೆನಾ ಫ್ರೆಂಡ್ಸ್. ಸಂಗೀತ ಕೇಳೋರು 20 ಜನ ಇಷ್ಟಪಡುತ್ತಾರೆ. 20 ಜನ ಅಲ್ಲ, 10 ಜನ, ಓಕೆನಾ. ಹಾಗಾದರೆ ಬಣ್ಣ ಹಚ್ಚೋರು 15 ಜನ ಫ್ರೆಂಡ್ಸ್. ನಮಗೆ ಇಲ್ಲಿ ಈ ಥರ ಹಾಕ್ಕೊಂಡ್ರೆ ಅವರು ಕೊಟ್ಟಿದ್ದಾರಲ್ವ, ನಮಗೆ ಈಸಿನೇ ಆಯಿತು, ಓಕೆನಾ ಫ್ರೆಂಡ್ಸ್. ಅವ್ರು ನಮಗೆ ಕೊಟ್ಟಿದ್ದಾರೆ, ಹಾಗಾಗಿ ನಮಗೇನಾಯಿತು ಅಂತ ಅಂದರೆ ಈಸಿನೇ ಆಯಿತು, ಓಕೆನಾ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ ಹೇಗೆ ನಮಗೆ ಇವಾಗ ಅವ್ರು ಏನಾದರೂ ಈ ಥರ ಕೊಡಲಿಲ್ಲ ಅಂದರೆ ನಾವು ಈ ಥರ ಇಲ್ಲಿ ಗೆರೆ ಕಾಣಿಸ್ತಾಯಿಲ್ಲ, ಅಲ್ಲಿಂದ ನಾವು ಹಾಕೋಬೇಕಾಗ್ತಿತ್ತು ಅಲ್ವಾ. ಅವರು ಕೊಟ್ಟೇ ಬಿಟ್ಟಿದ್ದಾರೆ, ಹಾಗಿದ್ರೆ ನಮಗೆ ಇನ್ನೂ ಈಸಿ ಆಯಿತು, ಓಕೆನಾ. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹಾಕ್ಕೊಂಡು ನೀವು ಈ ಥರ ರಚಿಸಿದ್ದೀರಾ. ಇನ್ನು ಇದರ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಇಲ್ಲಿ ಕೇಳಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ನೀವು ಇಲ್ಲಿ ಖಾಲಿ ಬಿಟ್ಟಿರೋ ಜಾಗದಲ್ಲಿ ಇದೇ ಥರನೇ ತುಂಬಬೇಕು, ಓಕೆನಾ. ಪ್ರಶ್ನೆನ ರೆಡ್ ಇಂಕ್ಲೆ ಹಾಕೋಬೇಕು. ಇದಿಷ್ಟನ್ನ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ರೆಡ್ ಇಂಕ್ಲೆ ಹಾಕ್ಕೊಂಡು ಈ ಚಾಕ್ ಬಾಕ್ಸನ್ನು ಕೂಡ ತೆಗೀರಿ. ಇಲ್ಲಿವರೆಗೂ ಹೇಗಿದೆಯೋ ಹಾಗೆ ತೆಗೆದು ಈ ನೆಕ್ಸ್ಟ್ ಇಲ್ಲಿ ಪೇಜ್ ಇದೆಯಲ್ಲ, ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಆ ಚಿತ್ರವನ್ನು ಇಲ್ಲಿ ತೆಗಿಬೇಕು. ನಾನು ನಿಮಗೆ ಆಲ್ರೆಡಿ ತೆಗೆದು ತೋರಿಸಿದ್ದೀನಿ ಅಲ್ವಾ, ನೋಡಿ ಈ ಥರ ನಾವು ತೆಗಿಬೇಕು, ಓಕೆನಾ ಫ್ರೆಂಡ್ಸ್. ಈ ಥರ ತೆಗಿಬೇಕು ಫ್ರೆಂಡ್ಸ್. ಹಾಗಾದರೆ ಇಲ್ಲಿ ನೋಡಿ ಏನಂತ ಕೇಳಿದ್ದಾರೆ ಅವರು. ಇಲ್ಲಿ ನೋಡಿ ಆಟ ಆಡುವುದನ್ನು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಲ್ವಾ. ಹೊರತುಪಡಿಸಿದ ಉಳಿದ ಯಾವ ಚಟುವಟಿಕೆಗಳಲ್ಲಿ ಭಾಗಿಸಲು ಹೆಚ್ಚು ವಿದ್ಯಾರ್ಥಿಗಳು ಇಚ್ಛಿಸುತ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಇದೊಂದು ಬಿಟ್ಟು, ಓಕೆನಾ, ಇದೊಂದು ಬಿಟ್ಟು ಎಷ್ಟು ವಿದ್ಯಾರ್ಥಿಗಳು ಯಾವ ಚಟುವಟಿಕೆಗಳಲ್ಲಿ ಆಡಲು ಇಷ್ಟಪಡುತ್ತಾರೆ ಅಂತ ಕೇಳಿದ್ದಾರೆ ಅಲ್ವಾ ಫ್ರೆಂಡ್ಸ್. ಹಾಗಾದರೆ ಯಾವುದು? ಕತೆ ಪುಸ್ತಕ ಓದಲು, ಓಕೆನಾ ಫ್ರೆಂಡ್ಸ್. ಕತೆ ಪುಸ್ತಕ ಓದಲು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ, ಓಕೆನಾ ಫ್ರೆಂಡ್ಸ್. ಎಷ್ಟು? 30 ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ. ಹಾಗಾದರೆ ನಿಮಗೆ ಇದು ತಿಳಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ ಇಲ್ಲಿದೆ ಏನಂತ, ನಾಲ್ಕನೇ ಪ್ರಶ್ನೆ. ಒಂದು ವಾರದ 6 ದಿನಗಳಲ್ಲಿ ಒಬ್ಬ ಅಂಗಡಿಯವನು ಕೆಲವು ಬೆಲ್ಟ್ ಸೊಂಟಪಟ್ಟಿಗಳನ್ನು ಮಾರುವನು. ಇದರ ವಿವರ ಕೆಳಗಿನಂತಿವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಬ್ಬ ಅಂಗಡಿಯವನು ಬೆಲ್ಟ್ಗಳನ್ನ ಅಂದರೆ ಸೊಂಟಪಟ್ಟಿಗಳನ್ನ ಮಾರ್ತಿರ್ತಾನೆ, ಓಕೆನಾ. ಒಂದು ವಾರದಲ್ಲಿ ಅವನು ಎಷ್ಟು ಮಾರಿದ್ದಾನೆ ಅನ್ನೋದನ್ನು ನಮಗೆ ಇಲ್ಲಿ ತೋರಿಸಿದ್ದಾರೆ. ನೋಡೋಣ. ದಿವಸಗಳು: ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಓಕೆನಾ ಫ್ರೆಂಡ್ಸ್. ಮಾರಾಟವಾದ ಬೆಲ್ಟ್ಗಳು, ಮಾರಾಟವಾದ ಸೊಂಟಪಟ್ಟಿಗಳು, ಓಕೆನಾ ಫ್ರೆಂಡ್ಸ್. ಏನಿವೆ? ಸೋಮವಾರ 20 ಮಾರಾಟವಾಗಿವೆ, ಮಂಗಳವಾರ 30, ಬುಧವಾರ 45, ಗುರುವಾರ 35, ಶುಕ್ರವಾರ 25, ಶನಿವಾರ 20, ಓಕೆನಾ. ಈ ಥರ ಮಾರಾಟವಾಗಿವೆ ಅಲ್ವಾ. ಹಾಗಾದರೆ ನಾವಿವಾಗ ಹೇಗೆ ಗ್ರಾಫ್ ಬುಕ್ನಲ್ಲಿ ರಚಿಸೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟೇ. ನಾವು ಹೇಗೆ ಅದನ್ನ ಹಾಕೊಂಡ್ವೆಲ್ಲ ಹಾಗೆ ಇದನ್ನು ಮಾರಾಟವಾದ ಬೆಲ್ಟ್ಗಳು ಅಂತ ಹಾಕ್ಕೊಂಡು ಇದನ್ನು ಇಷ್ಟು ಹಾಕೋಬೇಕು, ಓಕೆನಾ ಫ್ರೆಂಡ್ಸ್.
ನಾವು ಇನ್ನೊಂದು ಏನು ಗೊತ್ತಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ದತ್ತಾಂಶಗಳಿಗೆ ಇದು ಹಾಗೆ 1 ಸೆಂಟಿಮೀಟರ್ 5 ಬೆಲ್ಟ್ಗಳು. ಹಾಗಾದರೆ ನಾವು ಕೂಡ ಇಲ್ಲಿ ಅವಾಗ ಹಾಕೊಂಡಾಗೇ ಹಾಕೋಬೇಕು. ಓಕೆನಾ ಫ್ರೆಂಡ್ಸ್? ನೋಡಿ 5, 10. ಓಕೆನಾ ಫ್ರೆಂಡ್ಸ್? ಹಾಗಾದರೆ ಇದೇ ಥರ ನಾವು ಲಾಸ್ಟ್ ಒಂದಿದೆ. ಓಕೆನಾ? ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಥರ ನಾವು ತೆಗಿಬೇಕು. ಅವರು ಕೂಡ ಅಂದಿದ್ದಾರೆ 1 ಸೆಂಟಿಮೀಟ್ರಿಗೆ 5 ವಿದ್ಯಾರ್ಥಿಗಳು 5 ಇದು ಅಂತ 5 ಈ ಥರ 5, 10, 15, 20, 25, 30, 35, 40, 45 ಈ ಥರ ಹಾಕೋರಿ ಅಂತ ಅವ್ರು ನಮಗೆ ಹೇಳಿದ್ದಾರೆ ಅಲ್ವಾ. ಹಾಗಾದರೆ ನಾವು ಹಾಕ್ಕೊಂಡ್ವಿ ಅಲ್ವಾ, ಹಾಕ್ಕೊಂಡು ನಾವು ಇವಾಗ ರಚಿಸಿದ್ವಿ. ಹಾಗಾದರೆ ಇಲ್ಲಿ ನೋಡಿ, 6 ದಿನಗಳಲ್ಲಿ ಮಾರಿದ ಒಟ್ಟು ಬೆಲ್ಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ ಫ್ರೆಂಡ್ಸ್? 175. ಒಂದು ವಾರದಲ್ಲಿ 175 ಮಾರಾಟವಾಗಿವೆ. ಓಕೆನಾ ಫ್ರೆಂಡ್ಸ್? ನಾವು ಹೇಗಿದೆಯೋ ಹಾಗೆ ತೆಗೆದು ಆ ಪ್ರಶ್ನೆಗೆ ಆನ್ಸರ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್? ಈ ರೀತಿ ನೀವು ಕೂಡ ತಕ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಇನ್ನು ನೆಕ್ಸ್ಟ್ ನೋಡೋಣ ಏನಿದೆ ಅಂತ. 5ನೆಯ ಪ್ರಶ್ನೆ, ಒಂದು ಬೈಸಿಕಲ್. ನಾವು ಬೈಸಿಕಲ್ ಅಂದರೆ ಅದೇ ಗಾಡಿ. ಓಕೆನಾ ಫ್ರೆಂಡ್ಸ್? ಸ್ಕೂಟಿನೇ ತೊಗೊಳ್ಳೋಣ. ಓಕೆ, ಸ್ಕೂಟಿ. ಒಂದು ಬೈಸಿಕಲ್ ಅಂದರೆ ಒಂದು ಸ್ಕೂಟಿ ಕಾರ್ಖಾನೆಯಲ್ಲಿ, ಒಂದು ಬೈಸಿಕಲ್ ಕಾರ್ಖಾನೆಯಲ್ಲಿ 2005 ರಿಂದ 2009ನೇ ವರ್ಷದಲ್ಲಿ ತಯಾರಿಸಲಾದ ಬೈಸಿಕಲ್ಗಳ ಸಂಖ್ಯೆಗಳನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಡಲಾಗಿದೆ. ಓಕೆನಾ ಫ್ರೆಂಡ್ಸ್? ಸೂಕ್ತವಾದ ಪ್ರಮಾಣವನ್ನು ಬಳಸಿ ಸ್ತಂಭ ನಕ್ಷೆಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಏನಿದೆ ವರ್ಷ 2005, 2026, 2007, 2008, 2009. ಓಕೆನಾ? ಹಾಗಾಕೊಂಡು ತಯಾರಿಸಿದ ಬೈಕ್ಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. 2005ರಲ್ಲಿ 800, 2006ರಲ್ಲಿ 600, 2007ರಲ್ಲಿ 2007ರಲ್ಲಿ 700, 2008ರಲ್ಲಿ 500, 2009ರಲ್ಲಿ 700 ರಚಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್? ಈ ಪ್ರಶ್ನೆಗಳಿಗೆ ನಾನು ನಿಮ್ಮ ಗ್ರಾಫ್ ಬುಕ್ನಲ್ಲೇ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. 2005ರಲ್ಲಿ 800 ತಯಾರಿಸಿದ್ದಾರೆ ಬೈಸಿಕಲ್. ಓಕೆನಾ? ಹಾಗಾದರೆ ಇನ್ನು 2006ರಲ್ಲಿ 600, 2007ನಲ್ಲಿ 900, 2008ನಲ್ಲಿ 500, 2009ರಲ್ಲಿ 700. ಓಕೆನಾ ಫ್ರೆಂಡ್ಸ್? ಈ ರೀತಿ ಅವ್ರು ನಮಗೆ ಏನು ಮಾಡಿದ್ದಾರೆ ಅಂತ ಅಂದರೆ ರಚಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್? ಹಾಗಾದರೆ ಇನ್ನು ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಈ ಪ್ರಶ್ನೆಗಳಿವೆ ಅಲ್ವಾ ಫ್ರೆಂಡ್ಸ್, ಇಲ್ಲಿ ನಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಓಕೆನಾ? ಆ ಪ್ರಶ್ನೆಗಳಿಗೆ ಉತ್ತರ ನಾನು ನಿಮಗೆ ಇಲ್ಲಿ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ, ನಾವು ಏನು ಮಾಡಬೇಕು ಅಂತ ಅಂದರೆ, ಇಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆನಾ? ಈ ರೀತಿ ನಾವು ರಚಿಸ್ಕೋಬೇಕು. ಓಕೆನಾ? ತಯಾರಿಸಿದ ಬೈಸಿಕಲ್ ಸಂಖ್ಯೆ ಅಂತ ಹಾಕ್ಕೊಂಡು ಇಲ್ಲಿ ಇಷ್ಟು ಸಂಖ್ಯೆಗಳನ್ನ ಹಾಕ್ಕೊಂಡು, ನೆಕ್ಸ್ಟ್ ಇಲ್ಲಿ ವರ್ಷ ಅಂತ ಹಾಕ್ಕೊಂಡು 2005, 2006, 2007, 2008, 2009 ಅಂತ ಹಾಕಿಕೊಂಡು ಇಲ್ಲಿ ಏನು ಮಾಡಬೇಕು ಫ್ರೆಂಡ್ಸ್ ನಾವು ಅಂತ ಅಂದರೆ, ಇಲ್ಲಿಂದ 800 ಅಲ್ವಾ, 2500ರಲ್ಲಿ 800 ವರೆಗೂ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ 800ವರೆಗೂ ನಾವು ಇದನ್ನು ಮಾಡ್ಕೋಬೇಕು. ಇಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಮಾಡೋದು ಅಂದರೆ 100ರಿಂದ ಸ್ಟಾರ್ಟ್ ಮಾಡಿ 900ವರೆಗೂ ನಿಲ್ಲಿಸಬೇಕು. ಓಕೆನಾ ಫ್ರೆಂಡ್ಸ್? 100, 200, 300, 400, 500, 600, 700, 800, 900. ಓಕೆನಾ ಫ್ರೆಂಡ್ಸ್? ಈ ಥರ ಹಾಕ್ಕೋಬೇಕು. ಇನ್ನು ಈ ಪ್ರಶ್ನೆಗಳಿಗೆ ನೋಡೋಣ ಬನ್ನಿ. ಇವಾಗ ನಾವು ಇದೇ ರೀತಿ ಹಾಕಿಕೊಂಡು ಈಗ ನಾವು ಇಲ್ಲೇನು ಮಾಡಿದ್ವಿ, ವರ್ಷ ಮತ್ತು ತಯಾರಿಸಿದ
ಬೇಸಿಕಲ್ ಸಂಖ್ಯೆ ಇದೆಲ್ಲ ಹಾಕೊಂಡ್ವಿ. ಹಾಗಾದರೆ ಇನ್ನು ಇಲ್ಲಿ ಯಾವ ವರ್ಷದಲ್ಲಿ ಅತಿ ಹೆಚ್ಚು ಬೈಸಿಕಲ್ಗಳನ್ನು ತಯಾರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ವರ್ಷ? 2007ರಲ್ಲಿ 900 ಬೈಸಿಕಲ್ಗಳನ್ನ ತಯಾರಿಸಿದ್ದಾರೆ. ಹಾಗಾದರೆ ಅತಿ ಹೆಚ್ಚು ತಯಾರಿಸಿದ ವರ್ಷ ಯಾವುದು ಅಂತ ಅಂದರೆ 2007. ಓಕೆನಾ ಫ್ರೆಂಡ್ಸ್? ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಫ್ರೆಂಡ್ಸ್, ಇದು ನಿಮಗೆ ಯಾವ ವರ್ಷದಲ್ಲಿ ಅತಿ ಕಡಿಮೆ ಬೈಸಿಕಲ್ಗಳನ್ನು ತಯಾರಿಸಲಾಗಿದೆ ಅಂದರೆ 2008. ಓಕೆನಾ? 2008ರಲ್ಲಿ 500 ಮಾತ್ರ ಇದನ್ನು ಮಾಡಿದ್ದಾರೆ, ಬೈಸಿಕಲ್ಗಳನ್ನ ತಯಾರಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್? ನಿಮಗೆ ಸ್ತಂಭ ನಕ್ಷೆ 10.2 ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಇದರ ಹಿಂದಿಂದನ್ನು ಮಾಡಿದ್ದೀನಿ, ವಿವರಣೆಯೊಂದಿಗೆ ಇದೆ ಫ್ರೆಂಡ್ಸ್. ತುಂಬ ವಿವರವಾಗಿ ಹೇಳಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನಾನು ಇದೇ ರೀತಿ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ನೋಡ್ತಾ ಇರಿ. ನಮ್ಮ ಚಾನಲ್ನಲ್ಲಿ 1ನೇಯಿಂದ 10th ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್, ನೋಡ್ತಾ ಇರಿ ಫ್ರೆಂಡ್ಸ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನಿಮಗೆ ಗ್ರಾಫ್ ಬುಕ್ನಲ್ಲಿ ಯಾವ ಥರ ಬಿಡಿಸ್ಬೇಕು, ಇದನ್ನೆಲ್ಲ ಹೇಗೆ ಬಿಡಿಸ್ಬೇಕು ಅನ್ನೋದು ನಿಮಗೆ ಎಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇದೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ನ. ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ 1ನೇಯಿಂದ 10th ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.